ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮುದ್ರಾ ಲೋನಿಗೆ ಹೆಂಗೆ ಪ್ರಾಪರ್ ಆಗಿ ಅಪ್ಲೈ ಮಾಡೋದು ಎಂಬುದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಒಂದು ವೇಳೆ ನೀವು ಮುದ್ರಾ ಲೋನಿಗೆ ಬ್ಯಾಂಕ್ನ ಬ್ರ್ಯಾಂಚಿನ ಥ್ರೂ ಅಪ್ಲೈ ಮಾಡುವವರಿದ್ದರೆ, ಇಲ್ಲವೇ ನೀವು ಯಾವುದೇ ತೆರನಾದ ಬಿಸ್ನೆಸ್ ಲೋನಿಗೆ ಅಪ್ಲೈ ಮಾಡುವವರಿದ್ದರೆ ಈ ವಿಡಿಯೋ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತೆ. ಸೊ ಒಂದು ವೇಳೆ ನೀವು ಕೂಡ ಮುದ್ರಾ ಲೋನಿಗೆ ಅಪ್ಲೈ ಮಾಡೋರಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೆ, ಈ ಲೆಸನನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಾನೊಂದು ಕ್ಲಾರಿಫಿಕೇಷನನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಮುದ್ರಾ ಲೋನನ್ನು ಪಡೆದುಕೊಳ್ಳುವುದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ತನಕ ನನಗೂ ಕೂಡ ಮುದ್ರಾ ಲೋನ್ ಸಿಕ್ಕಿಲ್ಲ. ನಾನು ಇದಕ್ಕೆ ಮತ್ತೊಮ್ಮೆ ಅಪ್ಲೈ ಮಾಡ್ತಾ ಇರುವೆ. ಸೊ ಈ ಸಲ ನಾನು ಎಲ್ಲ ತಯಾರಿಗಳನ್ನು ಮಾಡಿಕೊಂಡೇ, ಸರಿಯಾದ ಪ್ರಿಪರೇಷನ್ಗಳನ್ನು ಮಾಡಿಕೊಂಡೇ ಅಪ್ಲೈ ಮಾಡ್ತಾ ಇರುವೆ. ಸೊ ಇದರ ಬೇಸಿಸ್ ಮೇಲೆಯೇ ನಾನು ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇರುವೆ. ಸೊ ಮುದ್ರಾ ಲೋನ್ಗಾಗಿ ನಾನು ಮಹಾಭಾರತವನ್ನೇ ಮಾಡಿಬಿಟ್ಟಿದ್ದೇನೆ ಬ್ಯಾಂಕಿನ ಜೊತೆಗೆ. ಸೊ ನಿಮಗೆ ಇದರ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಇದರ ಬಗ್ಗೆ ನಾನು ಮತ್ತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ವಿಡಿಯೋ ಸೀರೀಸ್ನ ಲಿಂಕನ್ನು ಕೊಟ್ಟಿರುವೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾಕೆ ಮುದ್ರಾ ಲೋನ್ ನಿಮಗೆ ಸಿಗಲ್ಲ, ಯಾಕೆ ಇಷ್ಟೊಂದು ಕಠಿಣತೆ ಆಗತ್ತೆ, ಏನಿದೆ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಸಿಗತ್ತೆ. ಲಿವ್ ಇಟ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಅಂಡರ್ನಲ್ಲಿ ಹೆಂಗೆ ಮುದ್ರಾ ಲೋನ್ಗೆ ಸರಿಯಾಗಿ ಅಪ್ಲೈ ಮಾಡೋದು ಎಂಬುದನ್ನು ತಿಳಿದುಕೊಳ್ಳೋಣ. ಓಕೆ, ನೀವು ಬರೀ ಮುದ್ರಾ ಲೋನ್ ಅಷ್ಟೇ ಅಲ್ಲ, ಯಾವುದೇ ತೆರನಾದ ಬಿಸ್ನೆಸ್ ಲೋನಿಗೆ ಅಪ್ಲೈ ಮಾಡ್ತಾ ಇದ್ರೂ ಕೂಡ ಈ 5 ಸ್ಟೆಪ್ಸ್ಗಳನ್ನು ಫಾಲೋ ಅಪ್ ಮಾಡಿ. ಸ್ಟೆಪ್ ನಂಬರ್ 1, ಚೆಕ್ ಯುವರ್ ಎಲಿಜಿಬಿಲಿಟಿ. ನೀವು ಯಾವುದೇ ತೆರನಾದ ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಎಂಬುದನ್ನು ಸರಿಯಾಗಿ ನೀವು ಚೆಕ್ ಮಾಡಿಕೊಳ್ಳಬೇಕು. ಯೋಜನೆ ಬಂದಿದೆ, ಅದರಲ್ಲಿ ಸಬ್ಸಿಡಿ ಸಿಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ, ಅದಿದೆ ಇದೆ ಅಂಥೇಳಿ ಸುಮ್ಮನೆ ಕಣ್ಮುಚ್ಚಿ ಅಪ್ಲೈ ಮಾಡೋದಲ್ಲ. ಸೊ ನೀವು ಯಾವುದೇ ಯೋಜನೆ ಅಡಿಯಲ್ಲಿ ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಆ ಯೋಜನೆಯ ಸೆಲೆಕ್ಷನ್ ಕ್ರೈಟೇರಿಯಾ ಏನಿದೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ನೀವು ಅದಕ್ಕೆ ಅರ್ಹರಾಗ್ತಿರೋ ಅಥವಾ ಇಲ್ವೋ ಎಂಬುದನ್ನು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಬೇಕು, ಸ್ಟಡಿ ಮಾಡಬೇಕು. ಸೊ ನೀವು ಮುದ್ರಾ ಲೋನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಏನೇನು ಎಲಿಜಿಬಿಲಿಟಿ ಇದೆ, ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡಲ್ಲ ಅನ್ನೋದನ್ನು ಡೀಟೇಲಾಗಿ ಸ್ಟಡಿ ಮಾಡ್ಬೋದು. ನಾನು ಸಿಂಪಲ್ ಭಾಷೆಯಲ್ಲಿ ಹೇಳಿಬಿಡುವೆ. ನೀವು ಮುದ್ರಾ ಲೋನ್ಗೆ ಅಪ್ಲೈ ಮಾಡೋರಿದ್ದರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಮುದ್ರಾ ಯೋಜನೆಗೆ ಬಿಂದಾಸಾಗಿ ಅಪ್ಲೈ ಮಾಡ್ಬೋದು. ಇನ್ನು ಇದರಲ್ಲಿ ಬರುತ್ತೆ ಯಾರಿಗೆ ಕೊಡ್ತಾರೆ ಅಂಥೇಳಿ. ನೀವು ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ರೂ ಕೂಡ ನಿಮಗೆ ಕೊಡ್ತಾರೆ, ಮತ್ತು ನೀವು ಸೋಲೋಪ್ರಿನರ್ ಆಗಿದ್ದರೂ ಕೂಡ ಕೊಡ್ತಾರೆ, ನಿಮ್ಮದು 1 ಪರ್ಸನ್ ಕಂಪ್ನಿ ಇದ್ದರೂ ಕೊಡ್ತಾರೆ, ಫರ್ಮ್ ಇದ್ದರೂ ಕೊಡ್ತಾರೆ, ಇಂಡಿವಿಜುವಲ್ ಫರ್ಮ್ ಇದ್ದರೂ ಕೊಡ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಇದ್ದರೂ ಕೊಡ್ತಾರೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದ್ದರೂ ಕೊಡ್ತಾರೆ, ಸ್ಟಾರ್ಟಪ್ ಇದ್ದರೂ ಕೊಡ್ತಾರೆ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇದ್ದರೂ ಕೊಡ್ತಾರೆ, ಎನಿ ಅದರ್ ನೀವು ಫೋಟೋಗ್ರಾಫರ್ ಥರ ಕ್ರಿಯೇಟಿವ್ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದರೂ ಕೂಡ ಕೊಡ್ತಾರೆ. ಸೊ ಈ ರೀತಿ ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಬಟ್ ಇದು ಬ್ಯಾಂಕ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಕ್ ಮ್ಯಾನೇಜರ್ ಒಳ್ಳೆಯವನಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಂಕ್ ಮ್ಯಾನೇಜರು 3rd ಕ್ಲಾಸ್ ನನ್ನ ಮಗ ಇದ್ದ ಅಂತಂದರೆ, ಕಮಿಷನ್ ಮೇಲೆ ಕೆಲಸ ಮಾಡ್ತಾ ಇದ್ದ ಅಂತಂದರೆ ನಿಮಗೆ ಸಿಗೋ ಚಾನ್ಸಸ್ಸು 0 ಆಗಿರುತ್ತೆ. ಸೊ ಈ ಎಲ್ಲ ತರಹದ ಲೋನ್ ಸ್ಕೀಮ್ಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಒಂದು ಪೊಲಿಟಿಷನ್ನು, ಇನ್ನೊಂದು ಲೋನ್ ಏಜೆಂಟು, ಮೂರನೇದಾಗಿ ಬ್ಯಾಂಕ್ ಮ್ಯಾನೇಜರು, ಈ 3 ಸೇರಿ ಒಂದು ಹಗರಣವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಬ್ಸಿಡಿ ಇದೆ ಅಂತಂದರೆ ಅಂದ್ಕೊಳ್ಳಿ, ನೀವು ಸಿನ್ಸಿಯರಾಗಿ ಅಪ್ಲೈ ಮಾಡಿದರೆ ಬ್ಯಾಂಕ್ ಮ್ಯಾನೇಜರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದು ದೂರದ ಮಾತು, ಅಪ್ಲಿಕೇಶನ್ನೇ ತೊಗೊಳ್ಳಲ್ಲ, ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ. ಅವನೇನಂತಾನೆ, ನೀನು ಲೋನ್ ಏಜೆಂಟ್ ಥ್ರೂ ಬಾ. ಲೋನ್ ಏಜೆಂಟ್ ಥ್ರೂ ಬಂದರೆ ಏನಾಗುತ್ತೆ, ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೊಂದು ಶೇರ್ ಹೋಗುತ್ತೆ ಮತ್ತು ಪೊಲಿಟಿಷಿಯನ್ಸ್ಗೊಂದು ಶೇರ್ ಹೋಗುತ್ತೆ. ಸೊ ಇದೇ ಒಂದು ಕಾರಣದಾಗಿ ಎಲ್ಲ ಥರದ ಬಿಸ್ನೆಸ್ ಲೋನ್ಗಳನ್ನ ಪಡೆದುಕೊಳ್ಳೋದು ಕಷ್ಟ ಆಗಿದೆ. ಸೊ ನೀವು ಎಲಿಜಿಬಿಲಿಟಿ ನೋಡಿ, ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿ. ಮುದ್ರಾ ಲೋನಲ್ಲಿ 3 ಕ್ಯಾಟಗರಿಗಳಿವೆ. ನಂಬರ್ 1 ಕ್ಯಾಟಗರಿ ಯಾವುದಪ್ಪ ಅಂತಂದರೆ ಶಿಶು ಕ್ಯಾಟಗರಿ. ಇದರಲ್ಲಿ ನಿಮಗೆ 50,000 ತನಕ ಲೋನ್ ಸಿಗುತ್ತೆ. ನಂಬರ್ 2 ಕಿಶೋರ್ ಕ್ಯಾಟಗರಿ. ಇದರಲ್ಲಿ ನಿಮಗೆ 5 ಲಕ್ಷದ ತನಕ ಲೋನ್ ಸಿಗುತ್ತೆ. ಲಾಸ್ಟ್ ಕ್ಯಾಟಗರಿ ಯಾವುದಪ್ಪ ಅಂತಂದರೆ ತರುಣ್ ಕ್ಯಾಟಗರಿ. ಇದರಲ್ಲಿ ನಿಮಗೆ 10 ಲಕ್ಷದ ತನಕ ಲೋನ್ ಸಿಗುತ್ತೆ. ರೈಟ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿದ್ದರೆ ನಿಮ್ಮದು 10 ಲಕ್ಷ ಸಿಗುತ್ತೆ. ಸರ್ವಿಸ್ ಸೆಕ್ಟರಲ್ಲಿದ್ದರೆ ನಿಮಗೆ 5 ಲಕ್ಷ ಸಿಗುತ್ತೆ. ಸೊ ನಾನು ಸ್ಟಾರ್ಟಪ್ನ ಹೆಸರಲ್ಲಿಯೇ ಮುದ್ರಾ ಲೋನ್ಗೆ ಅಪ್ಲೈ ಮಾಡ್ತಾ ಇರುವೆ. ಸ್ಟಾರ್ಟಪ್ ಅಂದರೆ
ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಈ ರೀತಿ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ನೀವು ಎಲಿಜಿಬಲ್ ಆಗಿದ್ದರೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಿ. ಸ್ಟೆಪ್ ನಂಬರ್ 2, ವಿಸಿಟ್ ಬ್ಯಾಂಕ್ಸ್ ಬ್ರಾಂಚ್ ಆ್ಯಂಡ್ ಕಲೆಕ್ಟ್ ಲೋನ್ ಅಪ್ಲಿಕೇಶನ್ ವಿತ್ ಡಾಕ್ಯುಮೆಂಟ್ಸ್ ಚೆಕ್ ಲಿಸ್ಟ್. ಒಂದು ವೇಳೆ ನೀವು ಎಲಿಜಿಬಲ್ ಆಗಿದ್ದರೆ ನೀವು ಬ್ಯಾಂಕಿನ ಬ್ರಾಂಚ್ಗೆ ವಿಸಿಟ್ ಮಾಡಿ ಲೋನ್ ಅಪ್ಲಿಕೇಶನನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ ಡಾಕ್ಯುಮೆಂಟ್ಸ್ಗಳ ಚೆಕ್ ಲಿಸ್ಟನ್ನು ಕೂಡ ಮ್ಯಾನೇಜರ್ನ ಕಡೆಯಿಂದ ಪಡೆದುಕೊಳ್ಳಿ. ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಮ್ಯಾನೇಜರು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾನೆ. ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ದಂಧೆ ಮಾಡ್ತಾ ಇದ್ದಾರೆ. ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಾನು ಬೈತಾ ಇಲ್ಲ. ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ಗಳು ನಿಮಗೆ ಸರಿಯಾದ ಗೈಡೆನ್ಸನ್ನು ಕೊಡ್ತಾರೆ. ನೋಡಿ, ಮುದ್ರಾ ಲೋನ್ ಈ ರೀತಿ ಇದೆ, ಸೊ ನಿಮ್ಮ ಬಿಸ್ನೆಸ್ಸು ಈ ರೀತಿ ಇದ್ದರೆ, ನಿಮ್ಮ ರಿಕ್ವೈರ್ಮೆಂಟ್ ಈ ರೀತಿ ಇದ್ದರೆ ನೀವು ಈ ಫಾರ್ಮನ್ನು ತೆಗೆದುಕೊಳ್ಳಿ, ಇದನ್ನು ಫಿಲ್ಅಪ್ ಮಾಡಿ, ಇಷ್ಟು ಡಾಕ್ಯುಮೆಂಟ್ ತಂದು ಎಲ್ಲ ಅಟ್ಯಾಚ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬಟ್ ಈ ಏನು ಥರ್ಡ್ ಕ್ಲಾಸ್ ಮ್ಯಾನೇಜರ್ಗಳಿದಾರಲ್ಲ, ಇವರು ನಿಮಗೆ ಡೈವರ್ಟ್ ಮಾಡ್ತಾರೆ. ಸೊ ನಿಮ್ಮ ಅಕೌಂಟು ನಮ್ಮ ಬ್ರ್ಯಾಂಚಲ್ಲಿಲ್ಲ, ಅದಕ್ಕೆ ನಾನು ಕೊಡಲ್ಲ, ಸೊ ನಿಮ್ಮದು ಅದಿದೆ ಕೊಡಲ್ಲ, ಇದಿದೆ ಕೊಡಲ್ಲ, ಬರೀ ಗಾಳಿ ಮಾತುಗಳು. ಈ ರೀತಿ ಬ್ಯಾಂಕ್ ಮ್ಯಾನೇಜರು ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿತನದಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವನ ಜೊತೆ ವಾದ ವಿವಾದ ಮಾಡಲ್ಲ. ನೀನು ಸೀದಾ ನನಗೆ ಅಪ್ಲಿಕೇಶನ್ ಕೊಡು, ಚೆಕ್ ಲಿಸ್ಟ್ ಕೊಡು ಅಂತ ಹೇಳೋದು. ಮತ್ತೇನಾದರೂ ಕಿರಿಕಿರಿ ಮಾಡ್ತಾಯಿದ್ರೆ ನೀನೇನೇ ಹೇಳೋದಿದ್ರು ಕೂಡ ರಿಟರ್ನಲ್ಲಿ ಹೇಳು, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಸೀದಾ ಆಗಿ ಹೇಳಿದರೆ ಮುಗೀತು. ಸೊ ನೀವು ಅವನ ಕಡೆಯಿಂದ ಲೋನ್ ಅಪ್ಲಿಕೇಶನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ನ ಕರೆಂಟ್ ಅಕೌಂಟು ಯಾವ ಬ್ಯಾಂಕಲ್ಲಿರುತ್ತೋ ನೀವು ಅದೇ ಬ್ರ್ಯಾಂಚಿಗೆ ವಿಸಿಟ್ ಮಾಡಿದರೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ಬ್ಯಾಂಕಿನ ಜೊತೆಗೆ ಫ್ಯಾಮಿಲಿಯರ್ ಆಗಿರ್ತೀರ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ತೀರ. ಸೊ ಬ್ಯಾಂಕಿನವರು ನಿಮಗೆ ಇಂಪಾರ್ಟೆನ್ಸನ್ನು ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಸೊ ಒಂದು ವೇಳೆ ನಿಮ್ಮ ಬ್ರ್ಯಾಂಚ್ನವರು ಕೊಡದೇ ಇದ್ದಾಗ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇರೆ ಬ್ಯಾಂಕಿನವ್ರ ಹತ್ರನೂ ಇಸ್ಕೋಬೋದು, ಬೇರೆ ಬ್ರ್ಯಾಂಚಿನವ್ರ ಹತ್ರನೂ ಇಸ್ಕೋಬೋದು. ನಿಮ್ಮ ಏರಿಯಾದಲ್ಲೇ ಇರಬೇಕು ಬ್ಯಾಂಕು, ಇಲ್ಲ ಬ್ಯಾಂಕಿನ ಏರಿಯಾದಲ್ಲೇ ನಿಮ್ಮ ಆಫೀಸ್ ಇರಬೇಕು, ಈ ಥರನಾದ ಯಾವುದೇ ರೂಲ್ಸ್ಗಳಿಲ್ಲ. ಸೊ ಮುಂಚೆ ನನಗೆ ಅತ್ನಿಯ SBI ಬ್ರ್ಯಾಂಚಿನವರು 2018ರಲ್ಲಿ ಮಿಸ್ಗೈಡ್ ಮಾಡಿದರು. ಏನಂತ ಶಾರ್ಟಾಗಿ ಹೇಳುವೆ. 2018ರಲ್ಲಿ ನಾನು ಅತ್ನಿಯಲ್ಲಿರುವ SBIನ ಬ್ರ್ಯಾಂಚಲ್ಲಿ ನನ್ನ ಸ್ಟಾರ್ಟಪ್ಗಾಗಿ ಕರೆಂಟ್ ಅಕೌಂಟನ್ನು ಓಪನ್ ಮಾಡಿದೆ. ಓಪನ್ ಮಾಡಿ ಒಂದು ವಾರದ ಒಳಗೆ ನಾನೇನು ಕೇಳಿದಪ್ಪ ಅಂತಂದರೆ, ನನ್ನ ಹತ್ರ ಜಾಸ್ತಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲ, ಸೊ ನನಗೇನು ಮಾಡೋದಿದೆ, ನನ್ನ ಸಿಬಿಲ್ ಅಕೌಂಟನ್ನು ಓಪನ್ ಮಾಡೋದಿದೆ, ನೀನು ಬರೀ ನನಗೆ 50,000 ಮುದ್ರಾ ಲೋನನ್ನು ಕೊಡು. ಸೊ ಆವಾಗ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳಿದಪ್ಪ ಅಂತಂದರೆ, ನಿಮಗೆ ಕಂಪಲ್ಸರಿಯಾಗಿ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು, 3 ವರ್ಷದ ITR ತರಬೇಕು, ಈ ರೀತಿಯಾದ ಎಲ್ಲ ಕಥೆಗಳನ್ನು ಹೇಳಿದ. ನಾನು ಇದನ್ನು ನಿಜ ಅಂತ ನಂಬ್ಕೊಂಡು ಬಿಟ್ಟೆ. ಸೊ ನನಗೆ ಆಮೇಲೆ ಒಂದು ತಿಂಗಳಾದ ತಕ್ಷಣ ಗೊತ್ತಾಯ್ತಪ್ಪ ಅಂತಂದರೆ, ಈ ರೀತಿಯಾಗಿ ಏನಿಲ್ಲ, ನಾವು 50,000ಗೋಸ್ಕರ ಪ್ರಪೋಸ್ಡ್ ಬಿಸ್ನೆಸ್ ಅಂಥೇಳಿ ತೊಗೋಬೋದು. 5 ಲಕ್ಷ ಇದ್ದರೂ ಕೂಡ ತೊಗೋಬೋದು, 10 ಲಕ್ಷ ಇದ್ದರೂ ಕೂಡ ತೊಗೋಬೋದು. ಆ ರೀತಿಯಾದ ಯಾವುದೇ ನಿಯಮಗಳು ಇಲ್ಲ ಅನ್ನೋದು ಗೊತ್ತಾಯಿತು. ಸೊ ಅವಾಗ ನಾನು ಮತ್ತೆ ಹೋಗಿ ಕೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಏನು ರಗಳೆ ತಗೋದಪ್ಪ ಅಂತಂದರೆ, ನಿಮ್ಮ ಆಫೀಸೇನೋ ನಮ್ಮ ಅತ್ನಿಯಲ್ಲಿದೆ, ರಿಜಿಸ್ಟರ್ಡ್ ಆಫೀಸ್ ಇದೆ ಅತ್ನಿಯಲ್ಲಿ, ಬಟ್ ನಿಮ್ಮ ಪರ್ಸ್ನಲ್ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಇವೆಲ್ಲವೂ ಕೂಡ ಬೇರೆ ಎಲ್ಲಿದೆ. ಸೊ ಅದು ತುಂಬ ಡಿಸ್ಟೆನ್ಸಲ್ಲಿದೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು, KYC ಡಾಕ್ಯುಮೆಂಟ್ಸ್ಗಳು. ಸೊ ನಿಮ್ಮ ಬ್ಯಾಂಕಿನ ಏರಿಯಾದಲ್ಲೇ ಇರಬೇಕು, 5 ಕಿಲೋಮೀಟ್ರ್ ಒಳಗಡೆ ಇರಬೇಕು. ಸೊ ಈ ರೀತಿ ಕಾರಣ ಕೊಟ್ಟು ನಮಗೆ ಕೊಡಲಿಲ್ಲ. ಸೊ ಆವಾಗ ನಾವು ಮತ್ತೇನು ಮಾಡಿದ್ವಪ್ಪ ಅಂತಂದರೆ, ನನ್ನ KYC ಡಾಕ್ಯುಮೆಂಟ್ಸ್ ಎಲ್ಲಿತ್ತು ಅಲ್ಲಿ ಹೋಗಿ ಅಲ್ಲಿನ ಬ್ರ್ಯಾಂಚ್ಗಳಿಗೆ ಕೇಳಿದಾಗ ಅವ್ರೇನು ಹೇಳಿದ್ರಪ್ಪ ಅಂತಂದರೆ, ನಮ್ಮಿಂದ ಎಷ್ಟು ದೂರದಲ್ಲಿದೆ, ನಾನು ಎಂಟರ್ಟೈನ್ಮೆಂಟ್ ಮಾಡಲ್ಲ, ನಿಮ್ಮ ಅಕೌಂಟ್ ಅಲ್ಲಿದೆ ಅಂತಂದರೆ ಅಲ್ಲೇ ತೊಗೊಳ್ಳಿ. ಸೊ ಈ ರೀತಿ ಮಿಸ್ಗೈಡ್ ಮಾಡಿದರು. ಸೊ ಅದಾದ ನಂತರ ನಾವು ಲಾಕ್ಡೌನ್ ಆದ ತಕ್ಷಣ, ಸೇಲ್ಸ್ ಎಲ್ಲ ಜಾಸ್ತಿ ಆದ ತಕ್ಷಣ, ನಮ್ಮ ಬಿಸ್ನೆಸ್ಸು ಸಕ್ಸಸ್ಫುಲ್ ಪಾತಿಗೆ ಬಂದ ತಕ್ಷಣ ಕೇಳಿದಾಗ ಆವಾಗಲೂ ಕೂಡ ಈ ಬ್ಯಾಂಕ್ ಮ್ಯಾನೇಜರಪ್ಪ ಇದೇ ರೀತಿಯಾದ ಗಾಳಿ ಸುದ್ದಿಗಳು, ಫಾಲ್ತು ಮಾತುಗಳು, ಬೇಜವಾಬ್ದಾರಿ, ಉಡಾಪೆ ಮಾತುಗಳು. ಸೊ ಈಗ ನಾನು ಲೇಟೆಸ್ಟ್ ಆಗಿರೋ ಮ್ಯಾನೇಜರ್ಗೆ ಹೋಗಿ ಕೇಳಿದಾಗಲೂ ಕೂಡ ಆತ ಮೋದಿ ಈಸ್ ಅ ಬೋಗಸ್ ಮ್ಯಾನು, ಮೋದಿಯ ಎಲ್ಲ ಯೋಜನೆಗಳು ಬಕವಾಸ್ ಆಗಿವೆ, ಮತ್ತು ಸ್ಟಾರ್ಟಪ್ ಇಂಡಿಯಾ, ಕರ್ನಾಟಕ ಸ್ಟಾರ್ಟಪ್ ಸೆಲ್ಲು, ಈ ರೀತಿಯಾದ ಎಷ್ಟು ಸ್ಟಾರ್ಟಪ್ ಪ್ರೋಗ್ರಾಮ್ಗಳಿವೆಯೋ, ಮುದ್ರಾ ಅಂತ ಬಿಸ್ನೆಸ್ ಲೋನ್ಗಳಿವೆಯೋ, ಇವೆಲ್ಲವೂ ಕೂಡ ಬಕವಾಸ್ ಆಗಿವೆ ಅಂತೆಲ್ಲ ಮಾತಾಡಿದ್ದ. ಇದಕ್ಕೆ ನನ್ನ ಹತ್ರ ಪ್ರೂಫ್ ಇತ್ತು. ನಾನು ಡೈರೆಕ್ಟಾಗಿ PMOಗೆ ಕಂಪ್ಲೇಂಟ್ ಮಾಡಿದ್ದರಿಂದ ಈಗ ಈತ ನನ್ನ ಲೋನ್ ಅಪ್ಲಿಕೇಶನನ್ನು ತಗೋತೀನಿ ಅಂದಿದ್ದಾನೆ. ಸೊ ಅದಕ್ಕಾಗಿ ನಾನು ಇದನ್ನು ಮತ್ತೊಮ್ಮೆ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿರುವೆ. ಸರಿನಾ? ಈ ರೀತಿ ಬ್ಯಾಂಕ್ ಮ್ಯಾನೇಜರ್ ಮಿಸ್ಗೈಡ್ ಮಾಡ್ತಾನೆ. ಆತ ಎಷ್ಟೇ ಮಿಸ್ಗೈಡ್ ಮಾಡಿದರೂ ಕೂಡ ನೀವು ಮಿಸ್ಗೈಡ್ ಆಗಲ್ಲ, ಡೈವರ್ಟ್ ಆಗಲ್ಲ. ಸೊ ಅವ್ನಿಗೆ ಒಂದೇ ಮಾತು ಹೇಳೋದು, ಗಿವ್ ಮಿ ಅ ಲೋನ್ ಅಪ್ಲಿಕೇಶನ್, ನನಗೆ ಲೋನ್ ಅಪ್ಲಿಕೇಶನ್ ಕೊಡು, ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಕೊಡು, ಮತ್ತು ನಿನಗೇನೇ ಹೇಳೋದಿದ್ರೂ ಕೂಡ ನೀನು ನನಗೆ ರಿಟರ್ನಲ್ಲಿ ಹೇಳು. ಬಾಯಿ ಮಾತಲ್ಲಿ ಹೇಳಿ ಏನು ಪ್ರಯೋಜನವಿಲ್ಲ, ಅದಕ್ಕೆ ವ್ಯಾಲಿಡಿಟಿನೂ ಇಲ್ಲ. ನೀನೇನೇ ಕೊಡೋದಿದ್ರು ರಿಟರ್ನಲ್ಲಿ ಕೊಡು. ಸೊ ಈ ರೀತಿ ಮಾಡಿ ನೀವು ಲೋನ್ ಅಪ್ಲಿಕೇಶನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಸ್ಟೆಪ್ 2 ಆಯಿತು. ಇನ್ನು ಸ್ಟೆಪ್ ನಂಬರ್ 3, ಫಿಲ್ ದ ಲೋನ್ ಅಪ್ಲಿಕೇಶನ್ ಕರೆಕ್ಟ್ಲಿ ಆ್ಯಂಡ್ ಅಟ್ಯಾಚ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಪ್ರಾಪರ್ಲಿ.
ನೀವು ಬ್ಯಾಂಕಿನ ಕಡೆಯಿಂದ ಮುದ್ರಾ ಲೋನಿನ ಅಪ್ಲಿಕೇಶನನ್ನು ತೆಗೆದುಕೊಂಡ ನಂತರ ಅದನ್ನು ಸರಿಯಾಗಿ ಫಿಲ್ಅಪ್ ಮಾಡಿ, ಮತ್ತು ಇಲ್ಲಿ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ನಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಗಳನ್ನು ರಿಕ್ವೈರ್ಡ್ ಅಂತ ಹೇಳಿರ್ತಾರೋ ಅವುಗಳನ್ನೆಲ್ಲ ಪ್ರಾಪರಾಗಿ ಅಂಟಿಸಿ ಒಂದು ಫೈಲನ್ನು ರೆಡಿ ಮಾಡಿ. ಸೊ ನಾನು ಪ್ರಾಪರಾಗಿ ಒಂದು ಫೈಲನ್ನು ರೆಡಿ ಮಾಡಿರುವೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯ ಒಂದು ಫೈಲ್ ಅಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ನೀವು ಯಾವ ಯೋಜನೆ ಅಡಿಯಲ್ಲಿ ಲೋನ್ ಅಪ್ಲಿಕೇಶನನ್ನು ತಗೋತಾ ಇರ್ತೀರೋ ಅದರ ಲೋಗೋ ಹಾಕಿ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಮುದ್ರಾ ಬ್ಯಾಂಕ್ ಲೋನ್, ಮುದ್ರಾ ಲೋನ್ಗಾಗಿ ಇದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ ಅಂತಂದಂಗೆ, ಅಂದರೆ ಫೈಲ್ ಟೋಟಲ್ ಹೆಸರು ಆಪ್ ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ನಮ್ಮ ಕಂಪನಿಯ ನನ್ನ ಸ್ಟಾರ್ಟಪ್ನ ಹೆಸರಾಯಿತು. ಫಾರ್ ಪರ್ಚೇಸ್ ಆಫ್ ಇಕ್ವಿಪ್ಮೆಂಟ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ನಾನು ಟೋಟಲ್ ಆಗಿ 5 ಲಕ್ಷಕ್ಕಾಗಿ ಮುದ್ರಾ ಲೋನಿನ ಅಂಡರ್ನಲ್ಲಿ ಅಪ್ಲೈ ಮಾಡ್ತಾ ಇರುವೆ. ಸೊ ಇದರಲ್ಲಿ ಏನಾಗಿದೆ, ಪರ್ಚೇಸ್ ಆಫ್ ಇಕ್ವಿಪ್ಮೆಂಟ್ ಅಂದರೆ ನಾನು 3 ಲಕ್ಷದ ಟರ್ಮ್ ಲೋನನ್ನು ಕೇಳ್ತಾ ಇದ್ದೀನಿ. ಇಕ್ವಿಪ್ಮೆಂಟ್ ಪರ್ಚೇಸ್ಗಾಗಿ ಟರ್ಮ್ ಲೋನ್ ಕೊಡ್ತಾರೆ, ಅಂದರೆ ಈ ಲೋನನ್ನು ನಿಮ್ಮ ಕೈಯಲ್ಲಿ ಕೊಡೋಲ್ಲ, ನಿಮ್ಮ ಅಕೌಂಟಲ್ಲಿ ಹಾಕಲ್ಲ. ನೀವು ಯಾವ್ದು ಇಕ್ವಿಪ್ಮೆಂಟ್ ತೊಗೊತೀನಿ ಅಂತೀರೋ ಅವುಗಳ ಕೊಟೇಶನನ್ನು ಕೊಡಬೇಕಾಗತ್ತೆ, ಸೀದಾ ಸೆಲ್ಲರ್ಗೆ ಸಪ್ಲೈಯರ್ಗೆ ದುಡ್ಡು ಹೋಗುತ್ತೆ, ನಿಮಗೆ ಹೋಗಲ್ಲ, ನಿಮಗೆ ಇಕ್ವಿಪ್ಮೆಂಟ್ ಮಾತ್ರ ಸಿಗುತ್ತೆ. ಇನ್ನು ಇದ್ರ ಜೊತೆಗೆ ನನಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ, ರನ್ ಮಾಡೋಕ್ಕೆ, ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂಥೇಳಿ. ಸೊ 3 ಲಕ್ಷದ ಟರ್ಮ್ ಲೋನನ್ನು ನಾನು ಇದರಲ್ಲಿ ಕೇಳ್ತಾ ಇದ್ದೀನಿ, 2 ಲಕ್ಷದ ವರ್ಕಿಂಗ್ ಕ್ಯಾಪಿಟಲನ್ನು ಕೇಳ್ತಾ ಇದ್ದೀನಿ. ಸೊ 2 ಸೇರಿಸ್ಬಿಟ್ಟು 5 ಲಕ್ಷದ ಲೋನ್ ಫೈಲ್ ಇದಿದೆ, ಸರಿನಾ? ಸೊ ಕೆಳಗಡೆ ನಮ್ಮ ಕಂಪನಿಯ ಸೀಲ್ ಹಾಕಿಬಿಟ್ಟು ಮತ್ತು ನಮ್ಮ ಕಂಪನಿಯ ಕಾಂಟ್ಯಾಕ್ಟ್ ಡೀಟೇಲ್ಸು, ಟ್ರೇಡ್ ಮಾರ್ಕ್ ಲೋಗೋ ಎಲ್ಲ ಡೀಟೇಲ್ಸ್ ಇದೆ. ಸೊ ಈ ರೀತಿ ನೀವು ಕೂಡ ಕೊಟ್ಟಿರುವ ಲೋನ್ ಅಪ್ಲಿಕೇಶನನ್ನು ಕೇರ್ಫುಲ್ಲಾಗಿ ಫಿಲ್ಅಪ್ ಮಾಡಿ, ಮತ್ತು ಅದಾದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅದರ ಜೊತೆಗೆ ಲಗತ್ತಿಸಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಫೈಲನ್ನು ರೆಡಿ ಮಾಡಿ. ಸೊ ನೀವು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಬ್ಯಾಂಕಿಗೆ ಫೈಲನ್ನು ಕೊಡ್ತೀರೋ ಅಷ್ಟು ಬೆಟರ್ ಆಗಿದೆ, ಅಷ್ಟು ಗುಡ್ ಇಂಪ್ರೆಷನ್ ಬರುತ್ತೆ. ಮ್ಯಾನೇಜರ್ ಥರ್ಡ್ ಕ್ಲಾಸ್ ಇದ್ದರೂ ಕೂಡ, ಹೈಯರ್ ಆಫೀಸರ್ ಯಾರಾದರೂ ನೋಡಿದರೂ ಕೂಡ ಅವರು ನಿಮ್ಮ ಈ ಸಿಸ್ಟಮ್ಯಾಟಿಕ್ಕಿಗೆ, ಸಿನ್ಸಿಯಾರಿಟಿಗೆ ಆದರೂ ನಿಮಗೆ ಲೋನ್ ಕೊಡ್ತಾರೆ. ಕೇಳಿದಷ್ಟೆಲ್ಲ ಲೋನ್ ಅಮೌಂಟ್ ಕೊಡದೇ ಇದ್ದರೂ ಕೂಡ ಅಟ್ಲೀಸ್ಟ್ 1-2 ಲಕ್ಷನಾದರೂ ನಿಮಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಸಿಸ್ಟಮ್ಯಾಟಿಕ್ಕಾಗಿ ನೀವು ಫೈಲನ್ನು ಮಾಡಿಕೊಡಿ. ಸೊ ಈ ಲೋನ್ ಅಪ್ಲಿಕೇಶನ್ ಹೆಂಗಿರುತ್ತೆ, ಇದರಲ್ಲಿ ಏನೇನೆಲ್ಲ ಅಂಟಿಸಬೇಕು ಅನ್ನೋದರ ಡೀಟೇಲ್ಸನ್ನು ನಾನು ನಿಮಗೆ ಡೀಟೇಲಾಗಿ ಹೇಳುವೆ. ಸೊ ವಿಡಿಯೋ ಅಂತೂ ದೊಡ್ಡದಾಗೆ ಆಗುತ್ತೆ, ಆದರೂ ಕೂಡ ನಿಮಗೆ ಪ್ರಾಪರ್ ಆಗಿರುವ ನಾಲೆಜ್ ಸಿಗುತ್ತೆ, ಅದಕ್ಕಾಗಿ ಮಾಡ್ತಾ ಇರುವೆ. ಫೈಲನ್ನು ಪಕ್ಕಕ್ಕೆ ಇಡ್ತೀನಿ. ಸೊ ಲೋನ್ ಅಪ್ಲಿಕೇಶನ್ ಬಗ್ಗೆ ಹೇಳೋಣ. ಸೊ ಮೊದಲನೇದಾಗಿ ಬ್ಯಾಂಕಿನವರು ನಿಮಗೆ ಈ ರೀತಿಯಾದ ಒಂದು ಲೋನ್ ಅಪ್ಲಿಕೇಶನನ್ನು ಕೊಡ್ತಾರೆ. ಸೊ ಇದು 4 ಪೇಜಿನ ಲೋನ್ ಅಪ್ಲಿಕೇಶನ್ ಇರುತ್ತೆ, ಮುದ್ರಾ ಲೋನಿದ್ದು. ಸೊ ನೀವು ಆನ್ಲೈನಲ್ಲಿ ಇರೋದನ್ನು ಪ್ರಿಂಟ್ ಮಾಡಿಕೊಂಡು ಫಿಲ್ಅಪ್ ಮಾಡಿದರೆ ಪ್ರಾಬ್ಲಮ್ ಏನಾಗತ್ತಪ್ಪ ಅಂತಂದರೆ, ಪ್ರತಿಯೊಂದು ಬ್ಯಾಂಕ್ ಕೂಡ ಈ ಮುದ್ರಾ ಲೋನಿನ ಅಪ್ಲಿಕೇಶನನ್ನು ತನ್ನ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಬದಲಾಯಿಸಿಕೊಂಡು ತನ್ನದೇ ಆದಂಥ ಒಂದು ಫಾರ್ಮ್ಯಾಟ್ ಮಾಡಿದೆ. ಮತ್ತು ಬೇರೆ ಬೇರೆ ಬ್ಯಾಂಕ್ಗಳು ತಮಗೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಸೆಪ್ರೇಟಾಗಿ ಡಿಸೈಡ್ ಮಾಡಿವೆ. ಬೇಸಿಕ್ ಡಾಕ್ಯುಮೆಂಟ್ಸ್ಗಳು ಎಲ್ಲ ಬ್ಯಾಂಕಲ್ಲಿ ಸೇಮ್ ಇವೆ, ಬಟ್ ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಲಿಸ್ಟಲ್ಲಿ ಬದಲಾವಣೆ ಆಗುತ್ತೆ. ಸೊ ಅದಕ್ಕೆ ಬೆಟರ್ ನೀವು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಅಪ್ಲಿಕೇಶನ್ ತೊಗೊಳ್ಳಿ, ಅದನ್ನೇ ಸರಿಯಾಗಿ ತುಂಬಿ. ಸೊ ಈ ಫಾರ್ಮನ್ನು ತುಂಬುವಾಗ ನಿಮಗೆ ನಾಲೆಜ್ ಇದ್ದರೆ ಪ್ರಾಪರಾಗಿ ತುಂಬಿ, ಇಲ್ಲಪ್ಪ ಅಂತಂದರೆ ನೀವು ಒಬ್ಬರು CAಯನ್ನು ಅಪ್ರೋಚ್ ಮಾಡಿ. CAಯನ್ನು ಅಪ್ರೋಚ್ ಮಾಡಿದರೆ ಅವರು ನಿಮಗೆ ಈ ಫಾರ್ಮನ್ನು ಕೂಡ ಸರಿಯಾಗಿ ತುಂಬಿ ಕೊಡ್ತಾರೆ, ಗೈಡ್ ಮಾಡ್ತಾರೆ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡಿ ನಿಮಗೆ ಒಂದು ಫೈಲನ್ನು ಮಾಡಿ ಕೊಡ್ತಾರೆ. ಸೊ ನಾನು ಕೂಡ ನಮ್ಮ CA ಕಡೆಯಿಂದಲೇ ಇದನ್ನು ಪ್ರಿಪೇರ್ ಮಾಡಿಸಿರುವೆ. ಸೊ ಇದರಲ್ಲಿ ಏನೇನೆಲ್ಲ ಫಿಲ್ಅಪ್ ಆಗಿದೆಯೋ ಇದನ್ನು ನಮ್ಮ ಅಕ್ಕ ತುಂಬಿದ್ದಾಳೆ, ಜಾಸ್ತಿ ನಾಲೆಜ್ ಅವಳಿಗಿದೆ. ಸೊ ಈ ಲೋನ್ ಫಾರ್ಮಲ್ಲಿ ಏನೇನು ಕೇಳಿರ್ತಾರಪ್ಪ ಅಂತಂದರೆ, ಬಿಸ್ನೆಸ್ನ ಇನ್ಫಾರ್ಮೇಷನ್ ಇರುತ್ತೆ, ಅಂದರೆ ನಿಮ್ಮ ಸ್ಟಾರ್ಟಪ್ನ ಹೆಸರು ಇಲ್ವ ನಿಮ್ಮ ಬಿಸ್ನೆಸ್ನ ಫರ್ಮ್ನ ಹೆಸರು ಈ ರೀತಿ ಇರುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಯಾವ ಟೈಪ್ ಇರುತ್ತೆ, ಪ್ರೊಪ್ರೈಟ್ರಿಶಿಪ್ ಫರ್ಮ್ ಇದೆನೋ, ಪಾರ್ಟ್ನರ್ಶಿಪ್ ಫರ್ಮ್ ಇದೆನೋ, ಅಥವಾ ನನ್ನ ಥರ ಸ್ಟಾರ್ಟಪ್ ಇದೆನೋ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆನೋ, ಪಬ್ಲಿಕ್ ಲಿಮಿಟೆಡ್ ಇದೆನೋ, ಅಥವಾ ನೀವು ಇಂಡಿವಿಜುವಲ್ ಆಗಿ ಫೋಟೋಗ್ರಾಫರ್ ಥರ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೀರೋ, ಫ್ರೀಲ್ಯಾನ್ಸರ್ ಆಗಿ ಮಾಡ್ತಾ ಇದ್ದೀರೋ, ಈ ಡೀಟೇಲ್ಸ್ ಇರುತ್ತೆ. ಸೊ ಇದನ್ನು ನೀವು ತುಂಬಬೇಕು. ನೆಕ್ಸ್ಟು ಅಡ್ರೆಸ್ ಎಲ್ಲಿದೆ, ಟೆಲಿಫೋನ್ ನಂಬರು, ಇಮೇಲ್ ID, ಫೋನ್ ನಂಬರು, ರೆಂಟೆಡ್ ಆಗಿದೆನಾ ಅಥವಾ ಸ್ವಂತ ಪ್ರಾಪರ್ಟಿ ಇದೆನಾ, ಈ ರೀತಿ ಇನ್ಫಾರ್ಮೇಷನ್ ಕೇಳಿರ್ತಾರೆ. ಸೊ ರಿಜಿಸ್ಟ್ರೇಷನ್ ನಂಬರು, ಅದರ ಲೈಸೆನ್ಸ್ ನಂಬರು ಈ ರೀತಿ ಇರುತ್ತೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಸೋಷಿಯಲ್ ಕ್ಯಾಟಗರಿ. ಸೊ ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ, ನೀವು ಸ್ಪೆಷಲ್ ಕ್ಯಾಟಗರಿಗೆ ಸೇರಿದ್ದಾರೆ, SC ST OBCಗೆ ಸೇರಿದ್ದಾರೆ, ಇಲ್ಲವೇ ಮೈನಾರಿಟಿ ಕ್ಯಾಟಗರಿಗೆ ಸೇರಿದ್ದಾರೆ. ಎಕ್ಸಾಂಪಲ್ಗಾಗಿ ಬುದ್ಧಿಸ್ಟು, ಮುಸ್ಲಿಮು, ಕ್ರಿಶ್ಚಿಯನ್ನು, ಸಿಖ್ಸು, ಜೈನ್ಸು, ಜೋರಾಸ್ಟ್ರಿಯನ್ ಆಗಿದ್ದರೆ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವ ಆಪ್ಷನ್ ನಿಮಗಿದೆ. ಅದ್ರ ಮುಂದೆ ನೀವು ಟಿಕ್ ಮಾರ್ಕ್ ಹಾಕಬೇಕು, ಸರಿನಾ? ಒಂದು ವೇಳೆ ನೀವು ನನ್ನ ಥರ ಜನರಲ್ ಕ್ಯಾಟಗರಿಗೆ ಸೇರಿದ್ದರೆ, ಸೊ ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಯಾವುದೇ ಥರನಾದ ಕಾಲಮ್ ಇಲ್ಲ. ಸೊ ನೀವೇನು ಮಾಡಿ, ಆ ಸೋಷಿಯಲ್ ಕ್ಯಾಟಗರಿ ಇದೆಯಲ್ಲ ಅದರ ಮುಂದ್ಗಡೆನೆ NA ಅಂತ ಬರೀರಿ, ನಾಟ್ ಅಪ್ಲಿಕೇಬಲ್. NA ಅಂತ ಬರೆದ್ಬಿಟ್ಟು ಬ್ರಕೆಟ್ನಲ್ಲಿ ಜನರಲ್ ಅಂತ ಬರೀರಿ, ಸರಿನಾ? ಈ ರೀತಿ ಬರೆದ್ರೆ ಇದಾಗಿಬಿಡುತ್ತೆ.
ನೆಕ್ಸ್ಟ್ ಏನಿದೆ, ಇದರ ಪ್ರಮೋಟರ್ಗಳು ಯಾರು, ಓನರ್ಗಳು ಯಾರು, ಅವರ ಡೀಟೇಲ್ಸ್ ಇರುತ್ತೆ. ಹೆಸರು, ಡೇಟ್ ಆಫ್ ಬರ್ತು, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ಸು, ಮತ್ತು ಐಡೆಂಟಿಟಿ, ಆಧಾರ್ ಕಾರ್ಡ್ ನಂಬರು, ಡ್ರೈವಿಂಗ್ ಲೈಸೆನ್ಸ್ ನಂಬರು, ಈ ರೀತಿ ಏನೇನೆಲ್ಲ ಇರುತ್ತೋ ಅದನ್ನು ನೀವು ತುಂಬೋದಿರುತ್ತೆ. ಇಲ್ಲಿ ಕೇಳಿರ್ತಾರೆ. ಇದರಲ್ಲಿ ಯಾವುದು ನಿಮಗೆ ಅಪ್ಲೈ ಆಗಲ್ವೋ ಅಲ್ಲಿ ಖಾಲಿ ಬಿಡೋಂಗಿಲ್ಲ, ಎ ಟೈಪ್ ಮಾಡೋದು. ಅಂದರೆ ಎ ಅಂತ, ನಾಟ್ ಅಪ್ಲಿಕೇಬಲ್ ಅಂತ ಬರೆದ್ಬಿಡೋದು ಶಾರ್ಟಾಗಿ. ಇಲ್ಲ ನೀವು ಡ್ಯಾಶ್ ಹಾಕಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ಏನಿದೆ, ಅಸೋಸಿಯೇಟ್ ಕಂಪ್ನಿಗಳು ಯಾವುದಾದ್ರೂ ಮಾಡಿದ್ದೀರಾ, ಸಿಸ್ಟರ್ ಕಂಪ್ನಿ, ಡಾಟರ್ ಕಂಪ್ನಿ ಈ ರೀತಿ ಮಾಡಿದ್ದೀರಾ ಅಂತೇಳಿ ಕೇಳ್ತಾರೆ. ಸೊ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ ಕೇಳಿದ್ದಾರೆ. ಈಗ ಸದ್ಯಕ್ಕೆ ನಿಮ್ಮ ಕರೆಂಟ್ ಅಕೌಂಟ್ ಎಲ್ಲಿದೆ ಬಿಸ್ನೆಸ್ದು ಅದರ ಡೀಟೇಲ್ಸ್ ಇರುತ್ತೆ, ಅದನ್ನು ಕೂಡ ಎಂಟ್ರ್ ಮಾಡಿ ತುಂಬಿ. ನೆಕ್ಸ್ಟ್ ಇನ್ನು ನಿಮಗೆ ಕ್ರೆಡಿಟ್ ಫೆಸಿಲಿಟಿ ಎಷ್ಟು ಬೇಕು, ಅಂದರೆ ಎಷ್ಟಕ್ಕೆ ಲೋನ್ ಬೇಕು, 5 ಲಕ್ಷ ಬೇಕಾ, 50,000 ಬೇಕಾ, 10 ಲಕ್ಷ ಬೇಕಾ. ಸೊ ಇದರಲ್ಲಿ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್, ಕ್ಯಾಶ್ ಕ್ರೆಡಿಟ್ ಬೇಕಾ, ಟರ್ಮ್ ಲೋನ್ ಬೇಕಾ, ಏನು ಬೇಕು ಅನ್ನೋದನ್ನು ಡೀಟೇಲ್ ಕೇಳ್ತಾರೆ, ಅದನ್ನು ಕೂಡ ಇಲ್ಲಿ ಫಿಲ್ಲಪ್ ಮಾಡಿ. ಒಂದು ವೇಳೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಿದ್ದರೆ ನಿಮ್ಮ ಲಾಸ್ಟ್ 2 ಇಯರ್ಸಲ್ಲಿ ಎಷ್ಟು ಸೇಲ್ ಆಗಿದೆ, ಈ ವರ್ಷ ಎಷ್ಟಾಗಿದೆ, ಮುಂದೆ ಎಷ್ಟಾಗೋ ಚಾನ್ಸಸ್ ಇರುತ್ತೆ, ಇದರ ಡೀಟೇಲ್ಸ್ ಕೇಳ್ತಾರೆ, ಅದನ್ನು ತುಂಬಿ. ಇನ್ನು ಟರ್ಮ್ ಲೋನಿನ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಅಲ್ಲಿ ನೀವು ಯಾವ ಮಷಿನರೀಸು ಅಥವಾ ಇಕ್ವಿಪ್ಮೆಂಟ್ ಖರೀದಿ ಮಾಡ್ತಾ ಇದ್ದೀರಾ, ಪರ್ಪಸ್ ಏನು, ಯಾರ ಸಪ್ಲೈಯರು, ಇನ್ನು ನೆಕ್ಸ್ಟು ಅದರ ಅಮೌಂಟ್ ಎಷ್ಟು, ಮತ್ತು ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಲೋನ್ ಎಷ್ಟು ಬೇಕು, ಡೀಟೇಲ್ಸ್ ಇರುತ್ತೆ, ಅದನ್ನು ಫಿಲ್ಲಪ್ ಮಾಡಿ. ಇನ್ನು ನೆಕ್ಸ್ಟ್ ಏನಿರುತ್ತೆ, ಪಾಸ್ಟ್ ಪರ್ಫಾರ್ಮೆನ್ಸು ಮತ್ತು ಫ್ಯೂಚರ್ ಪರ್ಫಾರ್ಮೆನ್ಸು. ಅಂದರೆ ಲಾಸ್ಟ್ 2 ಇಯರ್ನಲ್ಲಿ ನೀವು ಎಷ್ಟು ಸೇಲ್ಸ್ ಮಾಡಿದ್ದೀರಾ, ಅದರಲ್ಲಿ ಪ್ರಾಫಿಟ್ ಎಷ್ಟಾಯಿತು ಅಥವಾ ಲಾಸ್ ಆಯಿತಾ, ನೆಟ್ವರ್ತ್ ಎಷ್ಟಿದೆ, ಕ್ಯಾಪಿಟಲ್ ಎಷ್ಟಿದೆ, ಸೊ ಈ ವರ್ಷ ಎಷ್ಟು ಮಾಡಿದ್ದೀರಾ, ಮುಂದಿನ 2-3 ವರ್ಷಗಳಲ್ಲಿ ಎಷ್ಟು ಮಾಡ್ತೀರಾ ಅನ್ನೋ ಡೀಟೇಲ್ಸ್ ಇರುತ್ತೆ, ಅದನ್ನು ತುಂಬೋದು. ಇನ್ನು ನೆಕ್ಸ್ಟ್ ಇರುತ್ತೆ ಸ್ಟೇಟಸ್ ರಿಗಾರ್ಡಿಂಗ್ ಸ್ಟ್ಯಾಚ್ಯೂಟರಿ ಅಬ್ಲಿಗೇಷನ್ ಇರುತ್ತೆ. ಸರಿನಾ, ನಿಮ್ಮದು ಶಾಪ್ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಎಸ್ ಅಂತ ಹಾಕಿ ಅದರ ಡೀಟೇಲ್ಸ್ ಹಾಕಿ. ನೀವು MSME ಆಗಿದ್ದರೆ ಎಸ್ ಅಂತ ಹಾಕಿ ಆ MSME ನಂಬರ್ ಬರೀರಿ. ಇನ್ನು ಡ್ರಗ್ ಲೈಸನ್, ನೀವು ಮೆಡಿಕಲ್ ಶಾಪು ಅಥವಾ ಹಾಸ್ಪಿಟಲ್ಸ್ ಈ ರಿಲೇಟೆಡ್ ಇದ್ದರೆ ಡ್ರಗ್ ಲೈಸನ್ ಹಾಕಿ ಅದರ ನಂಬರ್ ಹಾಕಿ. GST ಇದ್ದರೆ GSTಯನ್ನು ಎಸ್ ಅಂತ ತೊಗೊಂಡ್ಬಿಟ್ಟು GST ನಂಬರ್ ಹಾಕಿ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ಅದರ ಲೇಟೆಸ್ಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗಿದೆ ಡೇಟ್ ಹಾಕಿ. ಸೊ ಇನ್ನು ಯಾವುದಾದ್ರೂ ನಿಮ್ಮ ಮೇಲೆ ಕೇಸ್ಗಳು ನಡೀತಾ ಇದ್ದರೆ, ಇಲ್ವಾ ಯಾವುದಾದ್ರೂ ನೀವು ಡಿಫಾಲ್ಟ್ರ್ ಇದ್ದರೆ, ಏನಾದರೂ ನಿಮ್ಮ ಮೇಲೆ ಈ ರೀತಿ ಆಗಿದ್ದರೆ, ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ಗಳಿದ್ದರೆ ಸೊ ಅದನ್ನು ಕೂಡ ಮೆನ್ಷನ್ ಮಾಡಿ. ಇದ್ದರೆ ಇಲ್ಲ ಅಂತಂದರೆ ನಿಲ್ ಅಂತ ಹಾಕಿ, ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಸೊ ಇದಾದ ನಂತರ ಲಾಸ್ಟಿಗೆ ಡಿಕ್ಲರೇಷನ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋಗಳನ್ನು ಅಂಟಿಸಿ. ನೀವು ಒಬ್ಬರೇ ಓನರ್ ಇದ್ದರೆ ನಿಮ್ಮದು ಒಂದೇ ಅಂಟಿಸಿ, ಇಬ್ಬರಿದ್ದರೆ ಇಬ್ಬರು ಅಂಟಿಸಿ, 3 ಜನ ಇದ್ದರೆ 3 ಜನ, 4 ಇದ್ದರೆ 4. ಸೊ ಈ ರೀತಿ ಇಲ್ಲಿ ಸ್ಪೇಸ್ ಇರದೇ ಇದ್ದರೂ ಕೂಡ ನೀವು ಎಕ್ಸ್ಟ್ರಾ ಸ್ಪೇಸನ್ನು ಮಾಡಿಕೊಂಡು ಫೋಟೋಗಳನ್ನ ಅಂಟಿಸಿ, ಮತ್ತು ಅಲ್ಲಿ ನಿಮ್ಮ ಹೆಸರನ್ನು ಹಾಕಿ ಸೈನ್ ಮಾಡಿ, ಡೇಟ್ ಹಾಕಿ, ಪ್ಲೇಸ್ ಹಾಕಿ, ಮತ್ತು ಲಾಸ್ಟಿಗೆ ನಿಮ್ಮ ಸೀಲನ್ನು ಕೂಡ ಹಾಕಿ. ಸೊ ಇಷ್ಟು ಹಾಕಿದರೆ ಮುಗೀತು. ಲಾಸ್ಟ್ ಪೇಜಲ್ಲಿ ಏನೇನಿದೆ, ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಇದೆ ಮತ್ತು ಬ್ಯಾಂಕ್ ಕಾಪಿ ಇದೆ. ಸೊ ಬ್ಯಾಂಕ್ ಮ್ಯಾನೇಜರು ಇದನ್ನು ನಿಮಗೆ ಇಲ್ಲಿ ರಿಸೀವ್ಡ್ ಅಂತೇಳಿ ಅಪ್ಲಿಕೇಶನ್ ನಂಬರ್ ಜೊತೆಗೆ ಕೊಡ್ತಾನೆ. ಸೊ ಇದನ್ನು ತಗೋದಿರತ್ತೆ. ಸೊ ಇದು ಲೋನ್ ಅಪ್ಲಿಕೇಶನ್ ಆಯಿತು, ಸಿಂಪಲ್. ಇದನ್ನು ನಿಮಗೆ ತುಂಬಕ್ಕೆ ಬರ್ತಿದ್ರೆ ಓಕೆ. ಒಂದು ವೇಳೆ ನಿಮಗಿದು ತುಂಬದು ಹೆಂಗಂತ ಗೊತ್ತಿರದೇ ಇದ್ದರೆ ಕಮೆಂಟ್ ಮಾಡಿ. ಈ ಅಪ್ಲಿಕೇಶನನ್ನು ತುಂಬೋದು ಹೆಂಗಂತೇಳಿ ನಾನೊಂದು ಡೆಡಿಕೇಟೆಡ್ ವಿಡಿಯೋವನ್ನು ಮಾಡುವೆ. ಸೊ ನಿಮಗೆ ಬೇಕಂತಂದರೆ ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದರೆ ಮಾತ್ರ ವಿಡಿಯೋ ಮಾಡುವೆ, ಇಲ್ಲ ಅಂತಂದರೆ ಇಲ್ಲ. ನಾನು ತಿಳ್ಕೊಂಬಿಡ್ತೀನಿ ನಿಮಗೆಲ್ಲ ಗೊತ್ತಿದೆ. ಸೊ ಸ್ಪೆಷಲಾಗಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ, ರೈಟ್. ಇನ್ನು ನೀವೇನು ಮಾಡಿ, ಅದಾದ ನಂತರ ನೀವೇನು ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಗೈಡರ್ ಥರ ಒಂದು ಮ್ಯಾನ್ಯುವಲನ್ನು ಕೊಡಿ. ಫಸ್ಟಿಗೆ ಲೋನ್ ಅಪ್ಲಿಕೇಶನ್ ಕೊಟ್ಟಿದ್ದೀರಾ, ಸೊ ಅದ್ರ ಜೊತೆಗೆ ಏನೇನೆಲ್ಲ ಡಾಕ್ಯುಮೆಂಟ್ ಹಚ್ತಾ ಇದ್ದೀರಲ್ಲ ಅದರ ಡೀಟೇಲ್ಸನ್ನು ಕೊಡಿ. ಸೊ ಇಲ್ಲೇನಿರುತ್ತೆ, ಕೊಟೇಷನನ್ನು ಕೊಡೋದು ಕಂಪಲ್ಸರಿ ಇರುತ್ತೆ. ಸೊ ಆ ಕೊಟೇಷನನ್ನು ಹೆಂಗೆ ಕೊಟ್ಟಿರ್ತೀರಾ ಅಂತಂದರೆ, ಆ ಕೊಟೇಷನನ್ನು ಹೆಂಗೆ ಕೊಡಬೇಕಂತಂದರೆ ಸಿಂಪಲ್ ಇದೆ. ಸೊ ನೀವು ಯಾವ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ಆ ಎಲ್ಲ ಕೊಟೇಷನ್ಸ್ಗಳನ್ನು ನೀವು ತೊಗೊಂಡ್ಬಿಟ್ಟು ಅವುಗಳನ್ನು ಈ ಲೋನ್ ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಿ. ನೀವಿಲ್ಲಿ ಗಮನಿಸ್ಬೋದು, ಫಸ್ಟಲ್ಲಿ ಒಂದು ಟೇಬಲ್ ಹಾಕಿ, ಸೀರಿಯಲ್ ನಂಬರ್ ಹಾಕಿ, ಇಕ್ವಿಪ್ಮೆಂಟ್ಸ್ ನೇಮು, ಸಪ್ಲೈಯರ್ ನೇಮು, ಇಕ್ವಿಪ್ಮೆಂಟ್ ಪ್ರೈಸು. ಸೊ ಈ ರೀತಿ. ಇನ್ನು ಕೊಟೇಷನ್ ತೊಗೊಳ್ಳುವಾಗ ಮತ್ತೊಂದು ಏನು ಕೇರ್ಫುಲ್ಲನ್ನು ನೀವು ವಹಿಸ್ಬೇಕಪ್ಪ ಅಂತಂದರೆ, ನೀವು ಯಾರ ಕಡೆಯಿಂದ ಖರೀದಿ ಮಾಡ್ತಾ ಇದ್ದೀರಲ್ಲ, ಸಪ್ಲೈಯರು ಅಥವಾ ಸೆಲ್ಲರು, ಅವ್ರ ಡೀಟೇಲ್ಸ್ ಇರಬೇಕು ಕಂಪಲ್ಸರಿ. ಅವ್ರ ಲೆಟ್ರ್ ಹೆಡ್ಡಲ್ಲೇ ಈ ಕೊಟೇಷನ್ ಇರಬೇಕು. ಇಲ್ಲ ಅಂತಂದರೆ ನೀವು ಏನೋ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಅಂಥೇಳಿ ಬ್ಯಾಂಕ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಿಮ್ಮ ಡೀಟೇಲ್ಸ್ ಇರಬೇಕು, ಬಯರ್ ಡೀಟೇಲ್ಸು, ಮತ್ತು ನೀವು ಏನು ಇಕ್ವಿಪ್ಮೆಂಟ್ ತೊಗೊತಾ ಇದ್ದೀರಾ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಇರಬೇಕು. ಇನ್ನು ಎಂಡಲ್ಲಿ ನಿಮ್ಮ ಏನು ಸೆಲ್ಲರ್ ಇರ್ತಾರಲ್ಲ, ನಿಮಗೆ ವಸ್ತು ಕೊಡೋರು, ಅವರ ಬ್ಯಾಂಕಿಂಗ್ ಡೀಟೇಲ್ಸ್ ಇರಬೇಕು, ಮತ್ತು ಕಂಪಲ್ಸರಿಯಾಗಿ ಸೀಲ್ ಇರಬೇಕು. ಮತ್ತು ಟರ್ಮ್ಸು, ವ್ಯಾರಂಟಿ, ಕಂಡೀಷನ್ ಏನಾದರೂ ಇದ್ದರೆ ಅವುಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಈ ರೀತಿಯಾಗಿ ಪ್ರೊಫೆಷ್ನಲ್ ಆಗಿರುವ ಕೊಟೇಷನ್ ಇರಬೇಕು. ಸೊ ಎಷ್ಟು ಕೊಟೇಷನ್ ಇರ್ತಾವೋ ಅವುಗಳನ್ನೆಲ್ಲ ತಗೊಳ್ಳಿ, ಮತ್ತು ಈ ಲೋನ್ ಅಪ್ಲಿಕೇಶನ್ ಜೊತೆಗೆ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಿ. ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ಏನಿರುತ್ತಪ್ಪ ಅಂತಂದರೆ, ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ರೆಸಿಡೆನ್ಸ್ ಆಫ್ ಡೈರೆಕ್ಟರ್ಸ್. ಅಂದರೆ ಓನರ್ಗಳ KYC ಇರುತ್ತೆ.
ನಿಮ್ಮ ಆಧಾರ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಇದರಲ್ಲಿ ಯಾವುದಿದೇನೋ ಯಾವುದಾದ್ರೂ 2 ಹಚ್ಚಿ. ಒಂದು ಐಡೆಂಟಿಟಿ ಬೇಕು, ಇನ್ನೊಂದು ಅಡ್ರೆಸ್ ಪ್ರೂಫ್ ಬೇಕು. 2 ಕೇಸಲ್ಲಿ ನೀವು ಆಧಾರ್ ಕಾರ್ಡ್ ಹಚ್ಚಿದ್ರು ಕೂಡ ನಡೆಯುತ್ತೆ. ಇನ್ನೊಂದು ಯಾವುದಾದ್ರೂ ಎಡಿಷ್ನಲಲ್ಲಿ ಅಟ್ಯಾಚ್ ಮಾಡಿಬಿಡಿ. ಇನ್ನು ನೆಕ್ಸ್ಟ್ ಏನಿರುತ್ತೆ, ಪ್ರೂಫ್ ಆಫ್ SC ST OBC ಆರ್ ಮೈನಾರಿಟಿ. ಸೊ ನಾನು ಇದನ್ನು ಆಲ್ರೆಡಿ ಹೇಳಿದ್ನಲ್ಲ, ನೀವು ಸ್ಪೆಷಲ್ ಕ್ಯಾಟಗರಿಗೆ ಸೇರಿದರೆ ಕಂಪಲ್ಸರಿಯಾಗಿ ಜಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ನಂತರ ಜನರಲ್ ಇದ್ದರೆ ಇಲ್ಲೇನು ಮಾಡಬೇಕು, ನೀವು ನಾಟ್ ಅಪ್ಲಿಕೇಬಲ್ ಅಂಥೇಳಿ ಇದರಲ್ಲೇ ಮೆನ್ಷನ್ ಮಾಡಿಬಿಡಿ. ಇನ್ನು ನೆಕ್ಸ್ಟ್ ಏನು ಕೇಳ್ತಾರೆ, ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್. ಅಂದರೆ ನಿಮ್ಮ ಬಿಸ್ನೆಸ್ನ ಐಡೆಂಟಿಟಿ ಮತ್ತು ಅಡ್ರೆಸ್ ಕೇಳ್ತಾರೆ. ಸೊ ನಾನು ಅದು ಸ್ಟಾರ್ಟಪ್ ಆಗಿರೋದ್ರಿಂದ ನಾನು ಏನೇನೋ ಅಟ್ಯಾಚ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮ ಸ್ಟಾರ್ಟಪ್ನ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಅಂದರೆ ನಮ್ಮ ಕಂಪನಿಯ ರಿಜಿಸ್ಟ್ರೇಷನ್ ಆಗಿರುವ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಅದನ್ನು ಅಂಟಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಸ್ಟಾರ್ಟಪ್ ಕರ್ನಾಟಕದಿಂದ ನನಗೆ ಒಂದು ರಿಜಿಸ್ಟ್ರೇಷನ್ನು ಮತ್ತು ರಿಕಗ್ನೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದರು, ಅದನ್ನು ಹಚ್ತಾ ಇರುವೆ. ಮತ್ತು ಸ್ಟಾರ್ಟಪ್ ಇಂಡಿಯಾದಿಂದ ನನಗೆ ರಿಕಗ್ನೈಸೇಷನು ಮತ್ತು ರಿಜಿಸ್ಟ್ರೇಷನ್ನು ಮತ್ತು DIPP ಅಪ್ರೂವಲ್ ಕೊಟ್ಟಿದ್ದರು, ಅದರ ಸರ್ಟಿಫಿಕೇಟ್ಗಳನ್ನು ಅಂಟಿಸ್ತಾ ಇದ್ದೀನಿ. ಇನ್ನು MCA ಡಾಟಾಬೇಸಲ್ಲಿ ಕಂಪನಿಯ ಡೀಟೇಲ್ಸ್ ಇರುತ್ತೆ, ಅದನ್ನು ಕೂಡ ಅಂಟಿಸ್ತಾ ಇದ್ದೀನಿ. ವೈಫೈ ಬಿಲ್ಲನ್ನು ನಾನು ಇದರ ಜೊತೆಗೆ ಅಂಟಿಸ್ತಾ ಇದ್ದೀನಿ. ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಅಂಟಿಸ್ತಾ ಇದ್ದೀನಿ. MSME ಕೂಡ ನನ್ನದು ರಿಜಿಸ್ಟ್ರೇಷನ್ ಇದೆ, ಅದನ್ನು ಕೂಡ ನಾನು ಅಂಟಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ನಿಮ್ಮ ಬಿಸ್ನೆಸ್ಸಿಗೆ ಯಾವ ಎಲ್ಲ ಸರ್ಟಿಫಿಕೇಟ್ಗಳಿವೇನೋ, ರಿಜಿಸ್ಟ್ರೇಷನ್ ಲೈಸೆನ್ಸ್ಗಳಿವೇನೋ ಅವುಗಳನ್ನೆಲ್ಲ ಕೂಡ ಅಂಟಿಸಿ. ನೆಕ್ಸ್ಟ್ ಏನಿರುತ್ತೆ, ನಾನ್ ಡಿಫಾಲ್ಟರ್ ಸರ್ಟಿಫಿಕೇಟ್. ಸೊ ನೀವು ಮುಂಚೆ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನನ್ನು ತೆಗೆದುಕೊಂಡಿದ್ರೆ ಅದನ್ನು ಪೇ ಮಾಡಿರ್ತೀರಲ್ಲ, ಆವಾಗ ಅವ್ರ ಕಡೆಯಿಂದ ಲೆಟ್ರ್ ತೊಗೊಂಡಿರ್ತೀರ. ಸೊ ನಾನು ಈ ಬ್ಯಾಂಕಲ್ಲಿ ಲೋನನ್ನು ಸಕ್ಸಸ್ಫುಲ್ಲಾಗಿ ತೀರಿಸಿದ್ದೇನೆ ಅಂತೇಳಿ ಅವ್ರು ನಿಮ್ಗೊಂದು ಕೊಡ್ತಾರೆ ಲೆಟ್ರ್ ಥರ. ಸೊ ಅದಿದ್ದರೆ ಅದನ್ನು ಅಂಟಿಸಿ. ನಿಮಗೆ ಲೋನೇ ಸಿಕ್ಕಿರಲಿಲ್ಲ ಅಂತಂದರೆ ನೀವು ಸೀದಾ ಬರೆದ್ಬಿಡಿ, ಇಲ್ಲಿ ತನಕ ನಮ್ಗೆ ಯಾರೂ ಲೋನ್ ಕೊಟ್ಟಿಲ್ಲ, ಸೊ ಅದರ ಅವಶ್ಯಕತೆ ನಮಗಿಲ್ಲ, ನಾವು ಹೆಂಗೆ ಪ್ರೂವ್ ಮಾಡೋಕ್ಕಾಗಲ್ಲ, ನಾಟ್ ಅಪ್ಲಿಕೇಬಲ್ ಬರೆದ್ಬಿಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಏನಿರುತ್ತಪ್ಪ ಅಂತಂದರೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಅಂದರೆ ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನಿಮ್ಮ ಕರೆಂಟ್ ಅಕೌಂಟ್ನ ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗಿ ಮತ್ತು ಸದ್ಯದ ಫೈನಾನ್ಷಿಯಲ್ ಇಯರ್ಗೆ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಿ. ಸದ್ಯದ ಫೈನಾನ್ಷಿಯಲ್ ಇಯರ್ ಅಂತಂದರೆ ಏಪ್ರಿಲ್ 1, 2023ರಿಂದ ಹಿಡಿದು ಈ ವರ್ಷದ ಎಂಡಿನ ತನಕ, ಅಂದರೆ ಮಾರ್ಚ್ 31, 2024 ತನಕ. ನೀವಲ್ಲಿ ಏನು ಮಾಡಿ, ನೆಟ್ ಬ್ಯಾಂಕಿಂಗಲ್ಲಿ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ ಅಂದ್ಬಿಡಿ, ಈ ವರ್ಷದ್ದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ, ಅದರ ಪ್ರಿಂಟ್ಔಟ್ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಏನು ಬೇಕಪ್ಪ ಅಂತಂದರೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಗಿದ್ದರೆ ನಿಮ್ಮದು ಲಾಸ್ಟ್ 2 ಇಯರ್ಸ್ನ ಬ್ಯಾಲೆನ್ಸ್ ಶೀಟ್ ಕೊಡಬೇಕಾಗತ್ತೆ, ITR ಕಾಪೀಸ್ ಕೊಡಬೇಕಾಗತ್ತೆ. ಸೊ ನಮ್ಮದು ಕಂಪ್ನಿ ಆಗಿರೋದರಿಂದ ಮತ್ತು ನಮ್ಮದು ಸ್ಟಾರ್ಟಪ್ ಆಗಿರೋದ್ರಿಂದ ನಾವು ಲಾಸ್ಟ್ 2 ಇಯರ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾ ಇದ್ದೀವಿ, ಮತ್ತು ನಮ್ಮ ಕಂಪನಿಯ ITR ಕಾಪಿಯನ್ನು ಕೊಡ್ತಾ ಇದ್ದೀವಿ, ಮತ್ತು ಡೈರೆಕ್ಟರ್ಗಳ ಅಂದರೆ ಓನರ್ಗಳ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಇದಾಯಿತು, ಲಾಸ್ಟ್ 2 ಇಯರಿಂದ ಕೊಟ್ಟರೆ ಸಾಕು. ಇನ್ನು ನೆಕ್ಸ್ಟ್ ಏನಿರುತ್ತೆ, ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಫಾರ್ 1 ಇಯರ್. ಒಂದು ವೇಳೆ ನೀವು ವರ್ಕಿಂಗ್ ಕ್ಯಾಪಿಟಲ್ಗಾಗಿ CCಗಾಗಿ ಅಪ್ಲೈ ಮಾಡ್ತಾ ಇದ್ದರೆ ಆವಾಗ ನೀವು ಕಂಪಲ್ಸರಿಯಾಗಿ 1 ವರ್ಷದ ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟನ್ನು ಕೊಡಬೇಕಾಗತ್ತೆ. ಸೊ ಇದನ್ನು ನಿಮ್ಮ CA ಮಾಡಿಕೊಡ್ತಾರೆ, ನಿಮಗೆ ಮಾಡೋಕ್ಕೆ ಬರಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ. ಅದಕ್ಕೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಒಬ್ಬರು ಒಳ್ಳೆ CAಯನ್ನು ಅಪ್ರೋಚ್ ಆಗಿ ಅವರೆಲ್ಲ ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟ್ ಏನಿರುತ್ತೆ, ಸೇಲ್ಸ್ ಅಚೀವ್ಡ್ ಡ್ಯೂರಿಂಗ್ ಕರೆಂಟ್ ಫೈನಾನ್ಷಿಯಲ್ ಇಯರ್. ಈ ವರ್ಷ ನೀವು ಎಷ್ಟು ಸೇಲ್ ಮಾಡಿದ್ದೀರಾ ಎಂಬುದರ ಡೀಟೇಲ್ಸನ್ನು ಕೊಡಬೇಕು. 2 ಕಾಲಮ್ ಹಾಕೊಂಡ್ಬಿಟ್ಟು ಏಪ್ರಿಲಲ್ಲಿ ಎಷ್ಟು ಸೇಲ್ ಆಯಿತು, ಮೇಯಲ್ಲಿ, ಈ ರೀತಿ ಪ್ರತಿ ಮಂತಿಗೆ ನೀವು ಎಷ್ಟೆಷ್ಟು ಸೇಲ್ ಮಾಡಿದ್ದೀರಾ ಅದರ ಒಂದೊಂದು ಸೇಲ್ಸ್ ರಿಪೋರ್ಟ್ ರೆಡಿ ಮಾಡಿ ಕೊಡಬೇಕು. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಪ್ರೊಜೆಕ್ಟ್ ರಿಪೋರ್ಟ್. ಇದು ಈ ಲೋನ್ ಅಪ್ಲಿಕೇಶನ್ನ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿದೆ. ಸೊ ಇದು ಕಂಪಲ್ಸರಿಯಾಗಿ ಬೇಕೇ ಬೇಕು. ನಿಮಗೆ ಬಿಸ್ನೆಸ್ ಲೋನ್ ಬೇಕಪ್ಪ ಅಂತಂದರೆ ಪ್ರೊಜೆಕ್ಟ್ ರಿಪೋರ್ಟನ್ನು ನೀವು ಕಂಪಲ್ಸರಿಯಾಗಿ ರೆಡಿ ಮಾಡಲೇಬೇಕು. ಸೊ ಈ ಪ್ರೊಜೆಕ್ಟ್ ರಿಪೋರ್ಟನ್ನು ನಾನು ರೆಡಿ ಮಾಡಿಲ್ಲ, ನಮ್ಮ CA ರೆಡಿ ಮಾಡಿದ್ದಾರೆ ಅಂಡರ್ ದ ಗೈಡೆನ್ಸ್ ಆಫ್ ಮೈ ಗ್ರೇಟ್ ಸಿಸ್ಟರ್. ಓಕೆನಾ. ಪ್ರೊಜೆಕ್ಟ್ ರಿಪೋರ್ಟ್ ಹಿಂಗೆ ಇರುತ್ತೆ ಸಿಂಪಲ್ಲಾಗಿ, ಯಾವ ಯೋಜನೆ, ಪ್ರೊಜೆಕ್ಟ್ ರಿಪೋರ್ಟ್ ಏನು, ಯಾರು ಕೊಡ್ತಾ ಇದ್ದಾರೆ, ಪರ್ಪಸ್ ಏನಿದೆ, ಮತ್ತು ರೆಡಿ ಮಾಡಿದವರ ಡೀಟೇಲ್ಸು. CA ಆಗಿದ್ದರೆ ಅವ್ರು ಸೀಲ್ ಆಗಿ ಕೊಟ್ಟಿರ್ತಾರೆ. ಸರಿನಾ. ಇದರಲ್ಲಿ ಏನಿರುತ್ತೆ, ಪ್ರೊಜೆಕ್ಟ್ ಆಟ್ ದ ಗ್ಲ್ಯಾನ್ಸ್, ಅಂದರೆ ಏನು ಕಂಪ್ನಿ ಹೆಸರು, ಏನು ಬಿಸ್ನೆಸ್ ನೇಚರು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು, ರಿಜಿಸ್ಟ್ರೇಷನ್ಸ್ ನಂಬರ್ಗಳೇನು, ಎಷ್ಟು ಲಕ್ಷಕ್ಕೆ ಲೋನ್ ಬೇಕಾಗಿದೆ. ಸೊ ನನ್ನ ಕೇಸಲ್ಲಿ ಟೋಟಲ್ ಆಗಿ ನನ್ನ ಪ್ರಾಜೆಕ್ಟು ನಾನು 6 ಲಕ್ಷ ಅಂತ ತೋರಿಸ್ಬಿಟ್ಟು 5 ಲಕ್ಷ ಲೋನ್ಗೆ ಕೇಳ್ತಾ ಇದ್ದೀನಿ. 1 ಲಕ್ಷ ನಾವು ಹಾಕ್ತೀವಿ ಇನ್ವೆಸ್ಟ್ಮೆಂಟು. ಎಷ್ಟು ವರ್ಷಕ್ಕೆ ಲೋನ್ ಬೇಕು, ಎಷ್ಟು % ಬಡ್ಡಿ ದರ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅಂದರೆ ಒಂದು ಶಾರ್ಟ್ ಪರಿವಿಡಿ ಥರ ಇರುತ್ತೆ. ನೆಕ್ಸ್ಟ್ ಇನ್ನು ಕಂಟೆಂಟ್ಸ್ ಕಾಪಿ ಹಾಕಿರ್ತಾರೆ ಈ ಪ್ರಾಜೆಕ್ಟ್ ರಿಪೋರ್ಟಲ್ಲಿ. ನೆಕ್ಸ್ಟು ಕಂಪನಿಯ ಪ್ರೊಫೈಲ್ ಇರುತ್ತೆ, ಅಂದರೆ ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಇರುತ್ತೆ. ನಿಮ್ಮದು ಫಾರ್ಮ್ ಇದ್ದರೆ ಫಾರ್ಮ್ ಪ್ರೊಫೈಲ್ ಅಂತ ಬರೆದಿರ್ತಾರೆ, ಕಂಪ್ನಿ ಇದ್ದರೆ ಸ್ಟಾರ್ಟಪ್ ಇದ್ದರೆ ಈ ರೀತಿ ಬರೆದಿರ್ತಾರೆ. ಇನ್ನು ಓನರ್ನ ಒಂದು ಡೀಟೇಲ್ಸ್ ಇರುತ್ತೆ, ಪರ್ಸ್ನಲ್ ಪ್ರೊಫೈಲು, ಓನರ್ನ ಹೆಸರು, ಎಲ್ಲಿರ್ತಾರೆ,
ಮತ್ತು ಇವರ ಆಫೀಸ್ ಡೀಟೇಲ್ಸ್ ಏನಿದೆ, ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸು, ಎಜುಕೇಷ್ನಲ್ ಡೀಟೇಲ್ಸು, ಎಕ್ಸ್ಪೀರಿಯನ್ಸ್ ಏನಿದೆ, ಏನೇನು ಕಲ್ತಿದ್ದಾರೆ ಅದರದ್ದು ಡೀಟೇಲ್ಸು ಎಲ್ಲ ಇರುತ್ತೆ. ಓನರ್ಗಳೆಲ್ಲ ಡೀಟೇಲ್ಸ್ ಇರುತ್ತೆ. ಪ್ರಾಜೆಕ್ಟ್ನ ಬ್ಯಾಕ್ಗ್ರೌಂಡ್ ಇರುತ್ತೆ, ಹೆಂಗೆ ಶುರು ಆಯಿತು ಬಿಸ್ನೆಸ್ಸು, ಯಾಕೆ ಮಾಡಿದ್ದಾರೆ, ಏನಿದೆ ಕತೆ, ಇನ್ನು ಮಾರ್ಕೆಟ್ ಪೊಟೆನ್ಷಿಯಲು ಆ್ಯಂಡ್ ಏರಿಯಾ ಆಫ್ ಆಪ್ರೇಷನ್ನು, ನೀವು ಮಾಡ್ತಿರುವ ಬಿಸ್ನೆಸ್ಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೇನೇ ಇದೆ ಇಲ್ವಾ, ಡಿಮ್ಯಾಂಡ್ ಇದೇನೇ ಇಲ್ವಾ, ಇದು ಇರುತ್ತೆ. ಎಕಾನಮಿಕ್ಸ್ ಆಫ್ ದ ಪ್ರಾಜೆಕ್ಟು, ಸರಿನಾ, ಈ ರೀತಿ ಎಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರೊಜೆಕ್ಟೆಡ್ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟು, ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟು, ಪ್ರೊಜೆಕ್ಟೆಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಟರ್ಮ್ ಲೋನ್, EMI ಆ್ಯಂಡ್ ಇಂಟ್ರೆಸ್ಟ್, ನಿಮಗೆ ಲೋನ್ ಕೊಟ್ಟರೆ ನೀವು ಎಷ್ಟು ವರ್ಷದಲ್ಲಿ ತೀರಿಸ್ತೀರಾ, ಹೆಂಗೆ ತೀರಿಸ್ತೀರಾ, ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ತೀರಿಸ್ತೀರಾ ಅನ್ನೋ ಡೀಟೇಲ್ಸ್ ಕೂಡ ಈ ಪ್ರೊಜೆಕ್ಟ್ ರಿಪೋರ್ಟಲ್ಲಿ ಇರುತ್ತೆ. ಇನ್ನು ಡೆಪ್ರಿಸಿಯೇಷನ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ಟು, ಕೀ ಫೈನಾನ್ಷಿಯಲ್ ಫಿಗರ್ ಆ್ಯಂಡ್ ರೇಷೋ ಅನಾಲಿಸಿಸ್ಸು, ಇನ್ನು ಚಾರ್ಟ್ ವೈಸ್ ಕೂಡ ನಿಮ್ಮ ಬಿಸ್ನೆಸ್ ಹೆಂಗೆ ಹೋಗ್ಬೋದು, ಹೆಂಗೆ ಹೋಗುತ್ತೆ ಮುಂದಿನ 3 ವರ್ಷ 5 ವರ್ಷದಲ್ಲಿ ಡೀಟೇಲ್ಸ್ ಇರುತ್ತೆ. ಇನ್ನು ಲೋನ್ ಹೆಂಗೆ ರೀಪೇ ಆಗುತ್ತೆ ಅದರ ಡೀಟೇಲ್ಸ್ ಇರುತ್ತೆ ಚಾರ್ಟ್ ವೈಸು. ಇನ್ನು ಇದಾದ ನಂತರ ಲಾಸ್ಟಿಗೆ ನಿಮ್ಮದು ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅಂದರೆ ನೀವು ಅಂಡರ್ಟೇಕನ್ ತೊಗೊತೀರಾ, ಈ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನೇನು ಕೊಟ್ಟಿದ್ದೀನೋ ಅದೆಲ್ಲವೂ ಕೂಡ ಸರಿಯಾಗಿದೆ, ಅಕ್ಯುರೇಟ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಬರೆದುಬಿಟ್ಟು ಸೈನ್ ಮಾಡಿರ್ತೀರ. ಸೊ ಇದು ತುಂಬಾ ಮುಖ್ಯವಾದ ಡಾಕ್ಯುಮೆಂಟ್ ಆಗಿದೆ. ಸೊ ಬ್ಯಾಂಕ್ನವರಿಗೆ, ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ಬೋದು ಅಥವಾ ಹೈಯರ್ ಆಫೀಸರ್ ಆಗಿರ್ಬೋದು, ಅವರಿಗೆ ಇದು ಹೆಂಗೆ ಗೊತ್ತಾಗತ್ತಪ್ಪ ಅಂತಂದರೆ ನಿಮ್ಮ ಬಿಸ್ನೆಸ್ ವಯಲೇಬಲ್ ಆಗಿದೆ ಅಥವಾ ಇಲ್ವಾ ಅಂಥೇಳಿ ಇದೇ ಮುಖಾಂತರ. ಸೊ ನೀವು ಬಾಯಲ್ಲಿ ಏನು ಹೇಳ್ತೀರಾ ಬಿಡ್ತೀರಾ ಅದು ಸೆಕೆಂಡರಿ, ಅದನ್ನು ಯಾರೂ ಕೂಡ ಕನ್ಸಿಡರ್ ಮಾಡಲ್ಲ. ಬಟ್ ನೀವು ಲೋನ್ ಅಪ್ಲಿಕೇಶನ್ನ ಜೊತೆಗೆ ಡಾಕ್ಯುಮೆಂಟ್ಗಳ ಜೊತೆಗೆ ಪ್ರೊಜೆಕ್ಟ್ ರಿಪೋರ್ಟನ್ನು ಏನು ಕೊಟ್ಟಿರ್ತೀರಲ್ಲ, ಸೊ ಇದರ ಬೇಸಸ್ ಮೇಲೆ ನಿಮ್ಮ ಲೋನ್ ಅಕ್ಸೆಪ್ಟ್ ಆಗುತ್ತೋ ಅಥವಾ ರಿಜೆಕ್ಟ್ ಆಗುತ್ತೋ ಎಂಬುದು ಡಿಸೈಡ್ ಆಗುತ್ತೆ. ಬಟ್ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ಇದಕ್ಕೆಲ್ಲ ಅಲ್ಲಿ ಡೀಟೇಲ್ ಸ್ಪೇಸ್ ಇರಲ್ಲ. ಸೊ ಅದಕ್ಕಾಗಿ ಆಫ್ಲೈನಲ್ಲಿ ಸಿಸ್ಟಮೆಟಿಕ್ಕಾಗಿ ಅಪ್ಲೈ ಮಾಡೋದು ಬೆಟರ್ ಆಗಿದೆ. ಸೊ ಇದು ಪ್ರೊಜೆಕ್ಟ್ ರಿಪೋರ್ಟ್ ಆಯಿತು. ಇನ್ನು ಪ್ರೊಜೆಕ್ಟ್ ರಿಪೋರ್ಟ್ ಆದ ತಕ್ಷಣ ಏನಿರುತ್ತೆ, ಸ್ಟಾರ್ಟಪ್ಪು ಮತ್ತು ಕಂಪ್ನಿಗಳ ಕೇಸಲ್ಲಿ MOA ಮತ್ತು AOAನ ಕೊಡಬೇಕಾಗತ್ತೆ ಕಂಪಲ್ಸರಿಯಾಗಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ, ಇದು ಬರೀ 5 ಲಕ್ಷದ ಲೋನ್ ಆಗಿದೆ. ಮುದ್ರಾ ಲೋನಲ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ, ರೈಟ್, ಕೊಲ್ಯಾಟ್ರಲ್ ಸೆಕ್ಯೂರಿಟಿಯ ಅವಶ್ಯಕತೆ ಇಲ್ಲ. ಸೊ ನೀವು ಅಲ್ಲಿ ಏನು ಬರೀಬೇಕಪ್ಪ ಅಂತಂದರೆ ಡಸಂಟ್ ರಿಕ್ವೈರ್ಡ್ ಫಾರ್ ಮುದ್ರಾ ಲೋನ್. ಸೊ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಅವರು ನಿಮ್ಮ ಕಡೆಯಿಂದ ಒಂದು ಮಿನಿಮಲ್ ಫೀಲ್ ತೊಗೋತಾರೆ ಮತ್ತು ನಿಮ್ಮ ಗ್ಯಾರಂಟಿಯನ್ನು ಅವ್ರು ಬ್ಯಾಂಕಿಗೆ ಕೊಡ್ತಾರೆ. ಅದಕ್ಕಾಗಿ ನೀವು ಎಕ್ಸ್ಟ್ರಾ ಫೀ ಕೊಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಓನರ್ಗಳ ಫೋಟೋಸ್ ಅಂಟಿಸ್ಬೇಕಾಗತ್ತೆ. ಸೊ ಇದೇ ಫೈಲಲ್ಲಿ ನೀವು ಒಂದು ಕಾರ್ನರಲ್ಲಿ ಪ್ಲಾಸ್ಟಿಕಲ್ಲಿ ಹಾಕ್ಬಿಟ್ಟು ಈ ರೀತಿ ನಿಮ್ಮ ಓನರ್ಗಳ ಫೋಟೋಸ್ಗಳನ್ನು ಅಟ್ಯಾಚ್ ಮಾಡಿ ಬಿಡ್ಬೋದು. ಇನ್ನು ನೆಕ್ಸ್ಟ್ ಲಾಸ್ಟ್ ಏನಪ್ಪ ಅಂದರೆ ಎಡಿಷ್ನಲ್ ಡಾಕ್ಯುಮೆಂಟ್ ಅಂತ ಒಂದಿರುತ್ತೆ. ನೀವು ನಿಮ್ಮ ಸ್ವಂತ ಜಾಗದಲ್ಲಿ ಸ್ವಂತ ಬಿಲ್ಡಿಂಗಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಅದರ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೆಸಿಪ್ಟು ಮತ್ತು ಲ್ಯಾಂಡ್ ಡಾಕ್ಯುಮೆಂಟ್ ಕೊಡಲೇಬೇಕು. ಒಂದು ವೇಳೆ ನೀವು ಬಾಡಿಗೆಯಲ್ಲಿ ಮಾಡ್ತಾಯಿದ್ರೆ ರೆಂಟ್ ಅಗ್ರಿಮೆಂಟು, ಅಲ್ಲಿ ಇರುವ ಎಲೆಕ್ಟ್ರಿಸಿಟಿ ಬಿಲ್ಲು, ಇವುಗಳನ್ನೆಲ್ಲ ಕೊಡಲೇಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಸೊ ಬಿಸ್ನೆಸ್ ಲೋನ್ ಅಂತಂದರೆ ತುಂಬಾ ರಿಸ್ಕ್ ಇರುತ್ತೆ. ಸೊ ಬ್ಯಾಂಕಿಗೂ ಕೂಡ ತಲೆನೋವು ಇರುತ್ತೆ, ಅಂದರೆ ರಿಸ್ಕ್ ತಗೊಳ್ತಾ ಇರುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ಬ್ಯಾಂಕ್ ಕೇಳುತ್ತೆ, ನಿಮಗೆ ಚೆಕ್ ಲಿಸ್ಟಲ್ಲಿ ಕೊಟ್ಟಿರುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸರಿಯಾಗಿ ಪ್ರಿಪೇರ್ ಮಾಡಿ, ಸರಿಯಾಗಿ ಲೋನ್ ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡಿ, ಈ ರೀತಿಯಾಗಿ ಒಂದು ಫೈಲನ್ನು ರೆಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಸಬ್ಮಿಟ್ ದ ಲೋನ್ ಅಪ್ಲಿಕೇಶನ್ ಆ್ಯಂಡ್ ಟೇಕ್ ರಿಸೀವ್ಡ್ ಕಾಪಿ ಫಾರ್ ಇಟ್. ಸೊ ಈ ರೀತಿ ಸಿಸ್ಟಮೆಟಿಕ್ಕಾಗಿ ಒಂದು ಲೋನ್ ಪ್ರಪೋಸಲ್ ಫೈಲನ್ನು ಮಾಡಿಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಗೆ ನೀವು ಕೊಟ್ಬಿಟ್ಟು ಹಾಗೆ ಬರೋದಲ್ಲ, ಕಂಪಲ್ಸರಿಯಾಗಿ ರಿಸೀವ್ಡ್ ತೊಗೋಬೇಕು. ರಿಸೀವ್ಡ್ ಕಾಪಿಯನ್ನು ತೊಗೊಳ್ಳೇಬೇಕು. ಒಂದು ವೇಳೆ ನೀವು ರಿಸೀವ್ಡ್ ಕಾಪಿಯನ್ನು ತೊಗೊಳ್ಳಿಲ್ಲಪ್ಪ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ ಇದನ್ನು ಕಳ್ಕೊಂಬಿಟ್ಟು ಫೈಲೇ ಕಳೆದೋಗಿದೆ, ನೀವು ಕೊಟ್ಟೇ ಇಲ್ಲ ಅಂತಂದರೆ ನನ್ನ ಜೊತೆಗಾಗಿದೆ. ಸೊ ಅದಕ್ಕಾಗಿ ನಾನು ಇದನ್ನು ಸ್ಪೆಷಲಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ರಿಸೀವ್ಡ್ ಕಾಪಿ ಇದ್ದರೆ ನೀವು ಇದನ್ನು ಫಾಲೋ ಅಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೀವು ಹೋಗಿ ಕೇಳ್ಬೋದು ಬ್ಯಾಂಕಿಗೆ, ಇದು ನೋಡಿ ನಾನು ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ, ರಿಸೀವ್ಡ್ ಈ ರೀತಿ ಇದೆ, ಎಲ್ಲಿಗೆ ಬಂತು, ಲೋನ್ ಕೊಡ್ತೀರಾ ಅಥವಾ ಇಲ್ವೋ, ಏನಾಯಿತು, ಈ ರೀತಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಬ್ಯಾಂಕ್ ವೆರಿಫೈಸ್ ಯುವರ್ ಲೋನ್ ಪ್ರಪೋಸಲ್ ಆ್ಯಂಡ್ ಗಿವ್ಸ್ ಯು ಲೋನ್ ಇಫ್ ಯು ಆರ್ ಎಲಿಜಿಬಲ್ ಆರ್ ಗಿವ್ಸ್ ಯು ರಿಜೆಕ್ಷನ್ ಲೆಟರ್ ವಿತ್ ರೀಸನ್. ಸೊ ಒಂದು ವೇಳೆ ನೀವು ಎಲಿಜಿಬಲ್ ಆಗಿದ್ದರೆ ನಿಮಗೆ ಲೋನ್ ಕೊಡ್ತಾರೆ. ಹೆಂಗೆ ವೆರಿಫೈ ಆಗುತ್ತಪ್ಪ ಅಂತಂದರೆ, ಸೊ ನೀವು ಏನೇನು ಡಾಕ್ಯುಮೆಂಟು ಪ್ರೊಜೆಕ್ಟ್ ರಿಪೋರ್ಟ್ ಕೊಟ್ಟಿರ್ತಾರಲ್ಲ, ಸೊ ಇದನ್ನು ಬ್ಯಾಂಕ್ ಮ್ಯಾನೇಜರ್ ಫಸ್ಟು ಪ್ರೈಮರಿ ಅನಾಲಿಸಿಸ್ ಮಾಡ್ತಾರೆ, ಅವರ ಲೋನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಕೊಡ್ತಾರೆ. ಸೊ ಲೋನ್ ಡಿಪಾರ್ಟ್ಮೆಂಟ್ನವರು ನೀವು ಕೊಟ್ಟಿರುವ ಪ್ರತಿಯೊಂದನ್ನು ಕೂಡ ಓದ್ತಾರೆ, ನೋಡ್ತಾರೆ, ಸರಿಯಾಗಿದೆಯೋ ಇಲ್ವೋ ಅಂತೇಳಿ ಕ್ರಾಸ್ ಚೆಕ್ ಮಾಡ್ತಾರೆ. ಹಾಗೆ ಕಣ್ಮುಚ್ಚಿ ಯಾರೂ ಲೋನ್ ಕೊಡಲ್ಲ. ಸೊ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದ್ದರೆ, ನೀವು ಎಲಿಜಿಬಲ್ ಆಗಿದ್ದರೆ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರೆ, ನಿಮ್ಮ ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ. ಸೊ ವಿಸಿಟ್ ಮಾಡಿದ ನಂತರ ನಿಮಗೆ ಲೋನ್ ಸ್ಯಾಂಕ್ಷನ್ ಲೆಟರ್ ಕೊಡ್ತಾರೆ. ಸೊ ಅಲ್ಲಿಗೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆದಂಗೆ ಮುಂದೆ ಲೋನ್ ಕ್ರೆಡಿಟ್ ಆಗುತ್ತೆ. ಸೊ ಒಂದು ವೇಳೆ ನೀವು ಕೊಟ್ಟಿರುವ ಡಾಕ್ಯುಮೆಂಟಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ,
ಇಲ್ಲ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಅವ್ರು ನಿಮಗೆ ಕ್ಲಾರಿಫಿಕೇಷನ್ ಕೇಳ್ತಾರೆ, ಇದರಲ್ಲಿ ಹಿಂಗಿದೆ, ನೀವು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಹಿಂಗೆ ಬರೆದಿದ್ದೀರಾ, ಏನು ಕತೆ, ಸೊ ಈ ರೀತಿ ಕೇಳ್ತಾರೆ. ಡೈರೆಕ್ಟಾಗಿ ನೀವು ಕೊಟ್ಬಿಟ್ರಿ ಏನೋ ಒಂದು ಕಮ್ಮಿ ಬಿತ್ತು ಅಂತೇಳಿ ರಿಜೆಕ್ಟ್ ಅಂತೇಳಿ ಲೆಟ್ರ್ ಕೊಡೋಕ್ಕೆ ಬರಲ್ಲ. ಕೊಟ್ಟರೆ ಮತ್ತೆ ಬ್ಯಾಂಕ್ ಮ್ಯಾನೇಜರ್ ತಗ್ಲಾಕೊಂತಾನೆ, ಸರಿನಾ? ಇನ್ನು ನೆಕ್ಸ್ಟ್ ಏನಿದೆ, ಸೊ ಇದರಲ್ಲಿ ಏನಾದರೂ ಕೊರತೆ ಇದ್ದರೆ, ಏನಾದರೂ ಹೊಸ ಬೇಕು ಡಾಕ್ಯುಮೆಂಟು ಇನ್ಫಾರ್ಮೇಷನ್ ಬೇಕಂದರೆ ಬ್ಯಾಂಕ್ ಮ್ಯಾನೇಜರ್ ತೊಗೊತಾನೆ. ತಿದ್ದುಪಡಿಗೆ ಅವಕಾಶ ಇರುತ್ತೆ, ಹೆದರುವ ಅವಶ್ಯಕತೆ ಇಲ್ಲ. ಸೊ ಒಂದು ವೇಳೆ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದ್ದರೂ ಕೂಡ ನೀವು ಎಲಿಜಿಬಲ್ ಇಲ್ಲ, ಅಥವಾ ಟರ್ನ್ ಓವರ್ ಕಮ್ಮಿ ಇದೆ, ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಅದಿದೆ ಇದಿದೆ ಅಂತೇಳಿ ನೆಪ ಹೇಳಿ ರಿಜೆಕ್ಟ್ ಮಾಡಿದರೆ, ಸೊ ಏನು ಮಾಡೋಕ್ಕೆ ಬರಲ್ಲ. ನಾನು ಹೇಳಿದ್ನಲ್ಲ, ಇವೆಲ್ಲ ಏನು ಸ್ಕೀಮ್ಗಳಲ್ಲಿ ಇವೆಲ್ಲ ಸ್ಕ್ಯಾಮ್ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಬ್ಯಾಂಕ್ ಮ್ಯಾನೇಜರು, ಲೋನ್ ಏಜೆಂಟ್ಗಳು ಮತ್ತು ಪೊಲಿಟಿಷಿಯನ್ಸ್ಗಳು ಇನ್ವಾಲ್ವ್ ಇದ್ದಾರೆ. ಸೊ ಹೀಗಾಗಿ ಇದರಲ್ಲಿ ಏನೂ ಮಾಡೋಕ್ಕೆ ಬರಲ್ಲ, ನಾವು ಹೆಲ್ಪ್ಲೆಸ್ ಆಗಿದ್ದೀವಿ. ಆದರೂ ಕೂಡ ನಿಮಗೆ ಮುದ್ರಾ ಲೋನಿನ ವಿಚಾರದಲ್ಲಿ ಏನೇ ಕೂಡ ಪ್ರಾಬ್ಲಮ್ ಇದ್ದರೂ ಕೂಡ ಡೈರೆಕ್ಟಾಗಿ ನೀವು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆನ್ಲೈನ್ ಕಂಪ್ಲೇಂಟ್ ಮಾಡ್ಬೋದು. ಸೊ ನಾನಂತೂ ಕಂಪ್ಲೇಂಟ್ ಮಾಡಿದ್ದೀನಿ, ಈಗ ಮ್ಯಾನೇಜರ್ ತೊಗೊತೀನಿ ಅಂದಿದ್ದಾರೆ. ಅದಕ್ಕಾಗಿ ನಾನು ಸಿಸ್ಟಮೆಟಿಕ್ಕಾಗಿ ಫೈಲನ್ನು ರೆಡಿ ಮಾಡಿ ಇದನ್ನು ಆಲ್ರೆಡಿ ಸಬ್ಮಿಟ್ ಮಾಡಿರುವೆ. ಸೊ ನಾನು ಬರೀ ಒಂದೇ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡ್ತಾ ಇಲ್ಲ, ಸೊ ಅಥಣಿಯಲ್ಲಿ ಕೂಡ ಸಬ್ಮಿಟ್ ಮಾಡ್ತಾ ಇರುವೆ, ಬೆಂಗಳೂರಲ್ಲಿ ಕೂಡ ಸಬ್ಮಿಟ್ ಮಾಡ್ತಾ ಇರುವೆ, ಆಲ್ರೆಡಿ ಬೇರೆ ಬೇರೆ ಸಿಟಿಗಳಲ್ಲಿ ಕೂಡ ಬೇರೆ ಬೇರೆ ಪರ್ಪಸ್ಗಳಿಗೆ ಮಾಡಿರುವೆ. ಸೊ ನಿಮಗೊಂದು ಮಾಡೆಲ್ ಗೊತ್ತಿರಲಿ ಹೆಂಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಸರಿನಾ? ಸೊ ನಿಮಗೆ ಇದ್ರ ಮೇಲೆ ಏನೇ ಥರನಾದ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ, ನಾನು ಗೈಡ್ ಮಾಡುವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್.